ಹಾಯ್ ವಿದ್ಯಾರ್ಥಿಗಳೇ, ಎಲ್ಲ SLC ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಯ ತಯಾರಿಯಲ್ಲಿದ್ದೀರಿ. ಈಗ ತಾನೇ KSEABಯಿಂದ SSLC ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಮಕ್ಕಳೇ. ಎಲ್ಲರೂ ಕೂಡ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಿ. ಮೊದಲನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಂಕದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೊಟ್ಟಿದ್ದಾರೆ ಮಕ್ಕಳೇ. 8 ಪ್ರಶ್ನೆಗಳಿರುತ್ತೆ, ಒಂದೊಂದಕ್ಕೂ ಕೂಡ ಒಂದೊಂದು ಅಂಕಗಳಿರುತ್ತೆ. ಒಟ್ಟು 8 ಮಾರ್ಕ್ಸ್ ಸಿಗಿರುತ್ತೆ ಮಕ್ಕಳೇ. ಮೊದಲನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿ ಮಕ್ಕಳೇ. ಒಂದು ಸಮಾಂತರ ಶ್ರೇಣಿಯ nನೇ ಪದ an = 3n + 1 ಆದಾಗ ಆ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ n ವ್ಯಾಲ್ಯೂ 4ನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ಏನನ್ನು ಕಂಡುಹಿಡಿಯಬೇಕು? 4ನೇ ಪದವನ್ನು ಕಂಡುಹಿಡಿಯಬೇಕು. 4ನೇ ಪದವನ್ನು ಹೇಗೆ ಬರ್ಕೊಳ್ತೀವಿ ಮಕ್ಕಳೇ? A4 ಅಂತ ಬರ್ಕೊಳ್ತೀವಿ. ನೋಡಿ ಮಕ್ಕಳೇ, 4ನೇ ಪದವನ್ನು ನಾವು A4 ಅಂತ ಬರ್ಕೊಳ್ತೀವಿ. A4 = an ಅವರೇ ಕೊಟ್ಟಿರೋದ್ರಿಂದ 3n + 1 ಹಾಗೆ ಬರ್ಕೊಳ್ಳಿ. ಹಾಗಾದರೆ n = 4 A4. ಹಾಗಾದರೆ 3 ಹಾಗೆ ಬರ್ಕೊಳ್ಳಿ. 4ನ ಸಬ್ಸ್ಟಿಟ್ಯೂಟ್ ಮಾಡಿ n ವ್ಯಾಲ್ಯೂ +1 = 4 3 12 +1 = 13. ನೋಡಿ, A 4ನೇ ಪದ 13 ಆಗಿದೆ. ಕ್ರಮಾಕ್ಷರ ಯಾವುದರಲ್ಲಿ 13 ಇದೆ ನೋಡಿ ಮಕ್ಕಳೇ? ಗುಡ್, ಬಿ. ಆಪ್ಷನ್ ಬಿ 13 ಅನ್ನೋದು ಮೊದಲನೇ ಪ್ರಶ್ನೆಯ ಉತ್ತರವಾಗಿದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಇವುಗಳಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಭಾಗಲಬ್ಧದ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ ಅಂದರೆ ಇಲ್ಲಿ ನಾವು ಛೇದವನ್ನು ಗಮನಿಸ್ಕೊಳ್ತೀವಿ ಮಕ್ಕಳೇ. P/Q. ಇದರಲ್ಲಿ ಛೇದ Q ಯಾವ ರೂಪದಲ್ಲಿರಬೇಕು? 2m 5n ಈ ರೂಪದಲ್ಲಿ ಏನಾದ್ರು ಇದ್ದರೆ ಇದು ಅಂತ್ಯಗೊಳ್ಳುವ. ಗೊತ್ತಾಯ್ತಾ ಮಕ್ಕಳೇ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಛೇದ Q ಅನ್ನೋದು 2m 5n ಈ ರೂಪದಲ್ಲಿ ಏನಾದರೂ ಇದ್ದರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುತ್ತೆ. ಹಾಗಾದರೆ ಇಲ್ಲಿ ಕೇಳಿರೋದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. ನೋಡಿ, ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ವಿಸ್ತರಣೆ. ಅಂತ್ಯಗೊಳ್ಳದಂಗಿರೋದು ಅಂತಂದರೆ ಈ ರೂಪದಲ್ಲಿ ಇಲ್ಲದೆ ಇರೋದು 2m ಹಾಗೆ 5n ಈ ರೂಪದಲ್ಲಿ ಇಲ್ದಿರೋದು. ನೋಡಿ, ಇಲ್ಲಿ 5n ಆ ರೂಪದಲ್ಲಿದೆ. ಇದು 2m 5n ಆ ರೂಪದಲ್ಲಿದೆ. ಇದು 2n ಇಲ್ಲಿ 5 ಇಲ್ಲ, 7 ಇದೆ. ಸೊ ಇದು ಆಪ್ಷನ್ ಆಗಿರುತ್ತೆ ಮಕ್ಕಳೇ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 5/2 × 7. ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಒಂದು ತರಗತಿಯಲ್ಲಿ ಗಂಡು ಮಕ್ಕಳ ಸಂಖ್ಯೆ X ಆಗಿರಲಿ ಅಂತ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಸಂಖ್ಯೆ Y ಆಗಿರಲಿ ಅಂತ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಂಬಂಧವನ್ನು ಕೊಟ್ಟಿದ್ದಾರೆ ನೋಡಿ. ಗಂಡು ಮಕ್ಕಳ ಸಂಖ್ಯೆ ಅಂದರೆ X ಅನ್ನೋದು ಹೆಣ್ಣು ಮಕ್ಕಳ ಸಂಖ್ಯೆ Yಗಿಂತ 5 ಹೆಚ್ಚಾಗಿದೆ. ಅಂದರೆ X ಎಂಬುದು Yಗಿಂತ ಎಷ್ಟು ಹೆಚ್ಚಾಗಿದೆ? Yಗಿಂತ 5 ಹೆಚ್ಚಾಗಿದೆ. ನೋಡಿ ಮಕ್ಕಳೇ, X ಎಂಬುದು Yಗಿಂತ 5 ಹೆಚ್ಚಾಗಿದೆ. ಈ ರೀತಿ ಸಂಬಂಧವನ್ನು ತಗೊಳ್ಬೇಕು. ಇಲ್ಲಿ X ಹಾಗೆ ಬರ್ಕೊಳ್ತಾ ಇದ್ದೀನಿ, Yಯನ್ನು ಈಕ್ವಲ್ಸ್ನ ಎಡಭಾಗಕ್ಕೆ ತರ್ತಾ ಇದ್ದೀನಿ. ಸೊ -y ಆಗುತ್ತೆ =5. ನೋಡಿ, ಕೊಟ್ಟಿರುವಂಥ ಆಯ್ಕೆಗಳಲ್ಲಿ x - y = 5, x - y = 5 ಆಪ್ಷನ್ ಎ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿದೆ. ಆಪ್ಷನ್ ಎ x - y = 5. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಶೂನ್ಯತೆಗಳ ಮೊತ್ತ 4 ಅಂತ ಕೊಟ್ಟಿದ್ದಾರೆ ಮತ್ತು ಗುಣಲಬ್ಧ 5 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನೋಡಿ ಮಕ್ಕಳ, ವರ್ಗ ಬಹುಪದೋಕ್ತಿ ಹೇಗಿರುತ್ತಪ್ಪ ಅಂದರೆ P of x = x² ಮೈನಸ್ ಶೂನ್ಯತೆಗಳ ಮೊತ್ತ, ಅಂದರೆ ಅದನ್ನು ಆಲ್ಫಾ ಪ್ಲಸ್ ಬೀಟಾಯಿಂದ ಸೂಚಿಸ್ಕೊಳ್ತೀವಿ. ಶೂನ್ಯತೆಗಳ ಮೊತ್ತ ಇಂಟು x ಪ್ಲಸ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ. ಅವರು ನಿಮಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಏನು ಕೊಟ್ಟಿದ್ದಾರೆ? ಶೂನ್ಯತೆಗಳ ಮೊತ್ತ 4. ಹಾಗಾದರೆ
ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ. ಎಷ್ಟು? 4. ಗುಣಲಬ್ಧ ಎಷ್ಟು? 5. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 5. ಸರಿನಾ ಮಕ್ಕಳ? ಇದನ್ನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗೇ ಇರಲಿ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ 4, ಎಕ್ಸನ್ನು ಹಾಗೆ ಬರ್ಕೊಳ್ಳಿ, ಪ್ಲಸ್ ಆಲ್ಫಾ ಇಂಟು ಬೀಟಾ 5 ಕೊಟ್ಟಿದ್ದಾರೆ. ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಆಪ್ಷನ್ ಎಲ್ಲಿದೆ ಅಂತ ಸರ್ಚ್ ಮಾಡಿ ಮಕ್ಕಳೇ. ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಇರಬೇಕು. ಇಲ್ಲಿ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಏನಿದೆ ಮಕ್ಕಳೇ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5. ಕ್ರಮಾಕ್ಷರದೊಡನೆ ನೀವು ಉತ್ತರನೂ ಕೂಡ ನೀಟಾಗಿ ಬರೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 4,3 ಮತ್ತು 2,1 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದ್ದಾರೆ. ಹಾಗಾದರೆ ಮಧ್ಯಬಿಂದು ಸೂತ್ರವನ್ನು ನಾವಿಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಮಕ್ಕಳೇ. ಅವರೇನು ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ. 4,3 ಮತ್ತು 2,1 ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಬೇಕಾಗಿರುತ್ತೆ. ಮೊದಲನೇ ನಿರ್ದೇಶಾಂಕವನ್ನು x1 y1 ಅಂತ ತಗೊಳ್ಳಿ. ಎರಡನೇ ಕ್ವೆಶನ್ನಲ್ಲಿರೋಂಥದ್ದನ್ನ x2 y2 ಅಂತ ತಗೊಳ್ಳಿ. ಈಗ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ನೋಡಿ. ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನ ನಾವಿಲ್ಲಿ ಪಿ ಆಫ್ ಎಕ್ಸ್ ವೈ ಇಂದ ಸೂಚಿಸ್ಕೊಳ್ತೀವಿ. ಇಸ್ ಈಕ್ವಲ್ ಟು ಇದರ ಸೂತ್ರ ನೋಡಿ ಮಕ್ಕಳೇ. x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಸರಿನಾ ಮಕ್ಕಳ? x1 x2 ವ್ಯಾಲ್ಯೂಸ್ ಇಲ್ಲಿದೆ ನೋಡಿ. x1 ಅಂದರೆ 4, x2 ಅಂದರೆ 2 ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿ. x1 ಅಂದರೆ 4 ಪ್ಲಸ್ x2 ಅಂದರೆ 2 ಡಿವೈಡೆಡ್ ಬೈ 2 ಹಾಗೆ ಬರಿತಾ ಇದ್ದೀನಿ. y1 ಅಂದರೆ 3 ಪ್ಲಸ್ y2 ಅಂದರೆ 1 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಸಂಕ್ಷಿಪ್ತಗೊಳಿಸೋಣ ಮಕ್ಕಳ. 4 2 6 ಅವೆರಡನ್ನ ಕೂಡಬೇಕಾಗತ್ತೆ. ಡಿವೈಡ್ ಬೈ 2 3 1 4 ಬೈ 2 ಇಸ್ ಈಕ್ವಲ್ ಟು ನೋಡಿ ಸಂಕ್ಷಿಪ್ತಗೊಳಿಸಿದ್ರೆ 2ರಿಂದ 2 3 ಹೋಗುತ್ತೆ. 3 2ರಿಂದ 2 2 3,2 ಅನ್ನೋದು ಮಧ್ಯಬಿಂದುವಿನ ನಿರ್ದೇಶಾಂಕಗಳಾಗಿದೆ. ಆಪ್ಷನ್ ಎಲ್ಲಿದೆ ನೋಡಿ ಮಕ್ಕಳೇ. 3,2 ಆಪ್ಷನ್ ಸಿ ಆಗಿರುತ್ತೆ. ಉತ್ತರ ಆಪ್ಷನ್ ಸಿ 3,2. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. 6ನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಮಕ್ಕಳೇ. 2 ಚಿತ್ರಗಳನ್ನು ಕೊಟ್ಟಿದ್ದಾರೆ. ABC ತ್ರಿಭುಜ ಮತ್ತು DEF ತ್ರಿಭುಜ. ಇದರ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಚಿತ್ರದಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂದರೆ ಈ 2 ತ್ರಿಭುಜಗಳು ಸಮರೂಪಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅಳತೆಗಳೇನು ಕೊಟ್ಟಿದ್ದಾರೆ? AB = 3 ಸೆಂಟಿಮೀಟರ್, BC = 4 ಸೆಂಟಿಮೀಟರ್, ಹಾಗೆಯೇ DE = 4.5 ಸೆಂಟಿಮೀಟರ್. ಆದರೆ EFನ ಅಳತೆಯನ್ನು ಕೇಳಿದ್ದಾರೆ. ನೋಡಿ, ಚಿತ್ರದಲ್ಲಿ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಅಂತ ಕೊಟ್ಟಿರೋದ್ರಿಂದ AB ಬಾಹುವಿಗೆ ಅನುರೂಪವಾಗಿರುವಂಥ ಬಾಹು ಯಾವುದು? DE. ಹಾಗೆ BC ಬಾಹುವಿಗೆ EF, AC ಬಾಹುವಿಗೆ DF ಅನುರೂಪವಾಗಿರುತ್ತೆ ಮಕ್ಕಳೇ. ಹಾಗಾದರೆ AB ಡಿವೈಡೆಡ್ ಬೈ DE ಅಂತ ಬರಿಬೋದು. ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF ಅಂತ ಬರಿಬೋದು. ಸರಿನಾ ಮಕ್ಕಳೇ? ನಾವಿಲ್ಲಿ ಕಂಡುಹಿಡಿಯಬೇಕಾಗಿರುವಂಥದ್ದು ಮತ್ತು ಅವ್ರು ಕೊಟ್ಟಿರೋಂಥದ್ದನ್ನ ಅಬ್ಸರ್ವ್ ಮಾಡಿ. AB ಕೊಟ್ಟಿದ್ದಾರಾ? ಹೌದಲ್ವಾ? BC ಕೊಟ್ಟಿದ್ದಾರೆ ನೋಡಿ, BCನೂ ಕೊಟ್ಟಿದ್ದಾರೆ. ನೆಕ್ಸ್ಟು DE ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅನುಪಾತದಲ್ಲಿ ಬರ್ಕೊಂಡಿದ್ದೀವಿ. ಹಾಗಾದರೆ EF ಕಂಡುಹಿಡಿಬೇಕು. ಸಾಕು, ಈ 2 ಅನುಪಾತಗಳು ಸಾಕು. ಇದು ಹೇಗೆ ಬರ್ಕೊಂಡ್ವಿ ಅಂತಂದರೆ ಕೋಕೋ ನಿರ್ಧಾರಕ ಗುಣದಿಂದ ಬರ್ಕೊಂಡಿದ್ದೀವಿ ಮಕ್ಕಳೇ. ಕೋಕೋ ನಿರ್ಧಾರಕ ಗುಣ. ಈಗ AB ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. AB ಅಂದರೆ 3 ಡಿವೈಡೆಡ್ ಬೈ DE ಅಂದರೆ 4.5 ಅಂತ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು BC ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 4 ಸೆಂಟಿಮೀಟರ್. ಓಕೆ, ಡಿವೈಡ್ ಬೈ EFನ ಹಾಗೆ ಬರ್ಕೊಳ್ಳಿ. ನಾವು ಕಂಡುಹಿಡಿಯಬೇಕಾಗಿರೋದು EF. ನೋಡಿ, ಈ ರೀತಿ ಇದ್ದಾಗ ಅಂಶ ಛೇದ ಇದೆ ಈ ಕೋಸಿಂದ 2 ಭಾಗದಲ್ಲಿ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, ಅಂದರೆ ಓರೆ ಗುಣಾಕಾರವನ್ನು ಮಾಡಿ. 3 ಇಂಟು EF ಇಸ್ ಈಕ್ವಲ್ ಟು 4 ಇಂಟು 4.5. ಈಗ EF
ಇಸ್ ಈಕ್ವಲ್ ಟು ಇಲ್ಲಿ 3 ಗುಣಿಸ್ತಾ ಇದೆ, ಈ ಕಡೆ ಕಳಿಸಿ ಭಾಗಿಸುತ್ತೆ. 4 ಇಂಟು 4.5 ಡಿವೈಡ್ ಬೈ 3. ನೋಡಿ 3ರಿಂದ 4.5 ಡಿವೈಡ್ ಆಗುತ್ತೆ. ಸೊ 4ನ್ನು ಹಾಗೆ ಬರ್ಕೋತಾ ಇದ್ದೀನಿ. ಇಂಟು 3 3 ಪಾಯಿಂಟ್, ಇಲ್ಲಿ 1 ಉಳ್ಕೊಂಡಿದೆ, 15 ಆಯಿತು. 3 5 15, 1.5. ನೋಡಿ ಮಕ್ಕಳೇ, 15 4 60. ಒಂದು ಸಂಖ್ಯೆ ಪಾಯಿಂಟಿಂದ ಮುಂದೆ ಒಂದು ಸಂಖ್ಯೆ ಇರೋದ್ರಿಂದ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹಿಂದಕ್ಕೆ ಪಾಯಿಂಟನ್ನು ಇಡ್ತಾ ಇದ್ದೀನಿ. 6.0. ಸಾರಿ, ವಿಡಿಯೋ ನೋಡ್ತಾ ಇಲ್ಲ. ಇಲ್ಲಿ ನೋಡಿ, 4 ಇಂಟು 4.5 ಡಿವೈಡ್ ಬೈ 3. 3 ಇಲ್ಲಿ ಗುಣಿಸ್ತಾ ಇತ್ತು, ಇಲ್ಲಿ ಬಂದಿದೆ, ಭಾಗಿಸುತ್ತೆ. ನೆಕ್ಸ್ಟ್ 3ರಿಂದ 4.5ನ ಡಿವೈಡ್ ಮಾಡ್ತಾ ಇದ್ದೀನಿ. 4ನ್ನು ಹಾಗೆ ಬರ್ಕೊಂಡಿದ್ದೀನಿ. 3ರಿಂದ 4.5ನ ಡಿವೈಡ್ ಮಾಡಿದ್ದು 1.5. ಈ 15 4 60 ಅಂತ ಬರ್ಕೊಂಡಿದ್ದೀನಿ. ಪಾಯಿಂಟಿಂದ ಮುಂದೆ ಒಂದು ಸಂಖ್ಯೆ ಇರೋದರಿಂದ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಹಿಂದಕ್ಕೆ ಪಾಯಿಂಟನ್ನು ಇಟ್ಟಿದ್ದೀನಿ. 6.0 ಅಂದರೆ ಇ ಎಫ್ ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ? 6 ಬರುತ್ತೆ. ಆಪ್ಷನಲ್ಲಿ ಚೆಕ್ ಮಾಡಿ ಮಕ್ಕಳೇ, ಆಪ್ಷನ್ ಬಿ ಇದೆ. ಓಕೆ, ನೋಡಿ ಮಕ್ಕಳೇ, ಬಿನಲ್ಲಿ 6 ಇದೆ. ಸೊ ಆಪ್ಷನ್ ಬಿ ಸರಿಯಾದಂಥ ಉತ್ತರ, 6 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. ಚಿತ್ರದಲ್ಲಿ ಓ ಕೇಂದ್ರವಾಗುಳ್ಳ ವೃತ್ತಕ್ಕೆ ಬಿ ಪಿ ಮತ್ತು ಬಿ ಕ್ಯೂಗಳು ಸ್ಪರ್ಶಕಗಳಾಗಿವೆ. ನೋಡಿ, ಬಿ ಅನ್ನೋದು ಬಾಹ್ಯ ಬಿಂದುವಾಗಿರುತ್ತೆ. ಬಿಯಿಂದ ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶಕಗಳಾಗಿವೆ. ಕೋನ ಒ ಪಿ ಕ್ಯೂ 20 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಒ ಪಿ ಕ್ಯೂ ಇಲ್ಲಿ 20 ಡಿಗ್ರಿ ಇದೆ ಕೋನ. ಹಾಗಾದರೆ ಪಿ ಬಿ ಕ್ಯೂ ಅಳತೆ ಏನು ಅಂತ ಕೇಳಿದ್ದಾರೆ. ಈ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು, ಪಿ ಬಿ ಕ್ಯೂ. ಹಾಗಾದರೆ ನಮಗೆ ಸ್ಪರ್ಶಕಗಳನ್ನು ರಚನೆ ಮಾಡಿದಾಗ ನೋಡಿ, ತ್ರಿಜ್ಯ ಇದೊಂದು ಬಾಹ್ಯ ಬಿಂದು, ಇಲ್ಲಿಂದ ಸ್ಪರ್ಶಕ ರಚನೆ ಆಗಿರುತ್ತಲ್ವ ಮಕ್ಕಳೇ. ಈ ಎರಡು ಸ್ಪರ್ಶಕಗಳು ಸಮ ಆಗಿರುತ್ತೆ, ಈ ಎರಡು ತ್ರಿಜ್ಯಗಳು ಕೂಡ ಸಮ ಆಗಿರುತ್ತೆ. ನೋಡಿ, ಇಲ್ಲಿರುವಂತಹ ಕೋನ, ಇಲ್ಲಿರುವಂತಹ ಕೋನ, ಇವೆರಡನ್ನ ಕೂಡಿದ್ರೆ 180 ಡಿಗ್ರಿ ಬರಬೇಕು ಮಕ್ಕಳೇ. 180 ಡಿಗ್ರಿ ಬರುತ್ತೆ. ಸರಿನಾ? ಈ ಒಂದು ಕಾನ್ಸೆಪ್ಟನ್ನ ನಾವಿಲ್ಲಿ ಬಳಕೆಯನ್ನು ಮಾಡ್ತೀವಿ. ನೋಡಿ, ವೃತ್ತ ಕೊಟ್ಟಿದ್ದಾರೆ, ತ್ರಿಜ್ಯಗಳು, ಇಲ್ಲೊಂದು ತ್ರಿಭುಜ ಥರ ಕೊಟ್ಟಿದ್ದಾರೆ, ಸ್ಪರ್ಶಕಗಳನ್ನು ಹಿಂಗೆ ಕೊಟ್ಟಿದ್ದಾರೆ. ಓಕೆ, ಈಗ ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ 20 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಇದೆಷ್ಟು ಮಕ್ಕಳೇ? ಇದು ಕೂಡ 20 ಡಿಗ್ರಿನೇ ಇರುತ್ತೆ. ಏಕೆಂದರೆ ತ್ರಿಜ್ಯ ಸಮ ಆಗಿರೋದ್ರಿಂದ ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಮನಾಗಿರ್ತವೆ. ಹಾಗಾದರೆ ಇಲ್ಲಿ 20 ಡಿಗ್ರಿ ಇರುತ್ತೆ, ಇಲ್ಲೂ ಕೂಡ 20 ಡಿಗ್ರಿ ಇರುತ್ತೆ. ಒಟ್ಟು ಎಷ್ಟಾಯಿತು ಮಕ್ಕಳೇ? 40 ಡಿಗ್ರಿ ಆಯಿತು. ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಈಗ ಆಲ್ರೆಡಿ ನಮ್ಮ ಹತ್ರ ಇರೋದೆಷ್ಟು? 20 + 20 ಅಂದರೆ 40 ಡಿಗ್ರಿ ಇದೆ. ಅದನ್ನು ಕಳೆದ್ರೆ ನಮಗೆ ಎಷ್ಟು ಡಿಗ್ರಿ ಸಿಗುತ್ತೆ? 140 ಡಿಗ್ರಿ ಸಿಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಡಿಗ್ರಿ ಇದೆ? 140 ಡಿಗ್ರಿ ಇದೆ. ಹಾಗಾದರೆ ಈ ಕೋನ ಮತ್ತು ಈ ಕೋನ ಇವೆರಡನ್ನೂ ಕೂಡಿದ್ರೆ ಎಷ್ಟು ಬರಬೇಕು ಮಕ್ಕಳೇ? 40 ಡಿಗ್ರಿನ ಕೂಡಿದ್ರೆ 180 ಡಿಗ್ರಿ ಬರುತ್ತೆ. ನೋಡಿ, 140 + 40 180 ಡಿಗ್ರಿ. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಮಕ್ಕಳೇ? 40 ಡಿಗ್ರಿ. ಆಪ್ಷನ್ ಎ ನಿಮಗೆ ಸರಿಯಾದಂತಹ ಉತ್ತರ, 40 ಡಿಗ್ರಿ. ನೋಡಿ ಮಕ್ಕಳೇ, ಮುಂದಿನ ಪ್ರಶ್ನೆ. ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ಯಾವ ಘನಾಕೃತಿ ಅಂತ ಗೊತ್ತಾಗಬೇಕು ಮಕ್ಕಳೇ. ಈ ಆಕೃತಿಯನ್ನು ನಾವು ಶಂಕು ಅಂತ ಕರಿತೀವಿ. ಹಾಗಾದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರವನ್ನು ಕೇಳಿದ್ದಾರೆ ಮಕ್ಕಳೇ. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು TSE ಅಂತ ಕರ್ಕೊಳ್ತಾ ಇದ್ವಿ. TSE = πr × r + l ಅಂತ ಬಳಸ್ಕೊಳ್ತೀವಿ ಸೂತ್ರ ಅಲ್ವಾ ಮಕ್ಕಳೇ. ನೋಡಿ, πr × r + l ಎಲ್ಲಿ ಕೊಟ್ಟಿದ್ದಾರೆ ನೋಡಿ, πr × r + l ನೇರವಾದಂಥ ಸೂತ್ರವನ್ನು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. A = πr × r + l ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋ ಆಪ್ಷನ್ನ ಕೊಟ್ಟಿದ್ದಾರೆ. ಇಲ್ಲಿ TSEನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳೋದ್ರಿಂದ TSE ಅಂತ ಸೂಚಿಸ್ಕೊಂಡಿರ್ತೀವಿ, ಅದನ್ನು ಎ ಇಂದನೂ ಕೂಡ ಸೂಚಿಸ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. ಎರಡನೇ ಮುಖ್ಯ ಪ್ರಶ್ನೆಗೆ ಬಂದಿದ್ದೀವಿ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಕೂಡ 8 ಪ್ರಶ್ನೆಗಳಿರುತ್ತೆ, ಒಂದೊಂದಕ್ಕೂ ಕೂಡ ಒಂದೊಂದು ಅಂಕಗಳಿರುತ್ತೆ. ಒಟ್ಟು 8 ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಈಗ 9ನೇ ಪ್ರಶ್ನೆಯನ್ನು ನೋಡೋಣ. 7 ಮತ್ತು 11ರ ಮಾಸವನ್ನು ಕಂಡುಹಿಡಿಯಿರಿ ಅಂತ ಸುಲಭವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳೇ. 9ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ.
7 ಮತ್ತು 11ರ ಮಾಸಾವನ್ನು ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ನಮಗೆ 7ರ ಅಪವರ್ತನಗಳು ಬೇಕಾಗತ್ತೆ. ಹಾಗಾದರೆ 7 ಮತ್ತು 11 ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಸಾಮಾನ್ಯ ಅಪವರ್ತನ 1 ಆಗಿರುತ್ತೆ. ನೋಡಿ, 7ರ ಅಪವರ್ತನಗಳು 1 ಮತ್ತು 7, ಹಾಗೆ 11ರ ಅಪವರ್ತನಗಳು ಕೂಡ 1 ಇಂಟು 11. ನೋಡಿ, ಎರಡು ಅಪವರ್ತನಗಳಲ್ಲಿ ಕಾಮನ್ ಆಗಿರುವಂಥದ್ದು ಯಾವುದು ಮಕ್ಕಳೇ? 1. ಹಾಗಾದರೆ 7 ಮತ್ತು 11ರ ಮಾಸ ಏನಾಗುತ್ತೆ ಮಕ್ಕಳೇ? ಮಾಸ 1 ಆಗಿರುತ್ತೆ. ಸರಿನಾ ಮಕ್ಕಳೇ? ಇದೇ ಉತ್ತರವನ್ನು ಬರೀಬೇಕು ನೀವು. 7, 11ರ ಮಾಸ 1 ಅಂತ ಬರೆದರೆ ಸರಿಯಾದಂಥ ಉತ್ತರ ಆಗುತ್ತೆ ಮಕ್ಕಳೇ. ನಂತರದ ಪ್ರಶ್ನೆಗೆ ಹೋಗೋಣ. ನೋಡಿ, 10ನೇ ಪ್ರಶ್ನೆ. ಇದು ಕೂಡ ನೇರವಾದಂತಹ ಪ್ರಶ್ನೆ. ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಅಂದರೆ ಎರಡು ರೇಖಾತ್ಮಕ ಸಮೀಕರಣಗಳು ಒಂದರ ಮೇಲೊಂದು ಐಕ್ಯವಾದರೆ ಎಷ್ಟು ಪರಿಹಾರಗಳಿರುತ್ತೆ ಅಂತ. ಐಕ್ಯಗೊಂಡಾಗ ಅಪರಿಮಿತ ಪರಿಹಾರಗಳಿರುತ್ತೆ. ಅಪರಿಮಿತ ಪರಿಹಾರಗಳಿರುತ್ತವೆ. ಇಲ್ಲಿ ನೀವು ನೆನಪು ಮಾಡ್ಕೊಳ್ಬೇಕಾಗಿರೋದು, ಛೇದಿಸುವ ಸರಳ ರೇಖೆಗಳು ಕೇವಲ ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ. ಹಾಗೆಯೇ ಸಮಾಂತರ ರೇಖೆಗಳು ಪರಿಹಾರವನ್ನು ಹೊಂದಿರೋದಿಲ್ಲ. ಹಾಗೆ ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಪರಿಹಾರಗಳಿರುತ್ತವೆ ಅನ್ನೋದನ್ನು ಇಲ್ಲಿ ನೀವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ನೋಡಿ ಮಕ್ಕಳೇ, 11ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2x³ ಮೈನಸ್ 5x4 ಪ್ಲಸ್ 6 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸುಲಭವಾದಂತಹ ಪ್ರಶ್ನೆ ಮಕ್ಕಳೇ. ಕೊಟ್ಟಿರುವಂತಹ ಬಹುಪದೋಕ್ತಿಯಲ್ಲಿ ಗರಿಷ್ಠ ಘಾತಸೂಚಿ ಯಾವುದಿದೆ ಅಂತ ನೋಡಿ ಮಕ್ಕಳೇ. ಗರಿಷ್ಠ ಘಾತಸೂಚಿ ಇಲ್ಲಿ ಚರಾಕ್ಷರ ಇಲ್ಲ. ಹಾಗಾದರೆ ಚರಾಕ್ಷರದ ಘಾತಸೂಚಿ ಏನಾಗಿರುತ್ತೆ? ಇಲ್ಲಿ 0 ಇರುತ್ತೆ. ಇಲ್ಲಿ ಚರಾಕ್ಷರದ ಘಾತಸೂಚಿ 4 ಇದೆ. ಇಲ್ಲಿಯ ಚರಾಕ್ಷರದ ಘಾತಸೂಚಿ 3 ಇದೆ. ಇಲ್ಲಿ 2 ಇದೆ. 2, 3, 4, 0. ಇದರಲ್ಲಿ ಯಾವ್ದು ಜಾಸ್ತಿ ಇರೋದು? 4. ಹಾಗಾದರೆ ಡಿಗ್ರಿ ಎಷ್ಟು ಮಕ್ಕಳೇ? ಡಿಗ್ರಿ 4. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ 4 ಆಗಿದೆ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, 12ನೇ ಪ್ರಶ್ನೆ. x² ಮೈನಸ್ 2x ಮೈನಸ್ 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ವರ್ಗ ಸಮೀಕರಣವನ್ನು ಬರ್ಕೊಳ್ಳೋಣ ಮಕ್ಕಳೇ. x² ಮೈನಸ್ 2x ಮೈನಸ್ 3 = 0 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಕೆ ಮಾಡೋಣ ಮಕ್ಕಳೇ. ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿದೆ. ಈ ರೂಪದಲ್ಲೇ ಇರೋದರಿಂದ a ಅಂತಂದರೆ x² ಸಹಗುಣಕ. ನಿಮಗೆ ಕೊಟ್ಟಿರುವಂಥ ಈ ಕ್ವಶನಲ್ಲಿ x² ಸಹಗುಣಕ ಏನಿದೆ ಮಕ್ಕಳೇ? 1. ಹಾಗಾದರೆ a ವ್ಯಾಲ್ಯೂ 1, b ವ್ಯಾಲ್ಯೂ x ಸಹಗುಣಕ. x ಸಹಗುಣಕ ಇಲ್ಲಿ -2 ಇದೆ. ಸೊ b ನ ವ್ಯಾಲ್ಯೂ -2. c ಇಲ್ಲಿ ನೋಡಿ ಸ್ಥಿರಾಂಕ -3. ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ವರ್ಗ ಸಮೀಕರಣದ ಶೋಧಕ. ಶೋಧಕಕ್ಕೆ ಸೂತ್ರ ಗೊತ್ತು ನಮಗೆ. ಶೋಧಕ = b² ಮೈನಸ್ 4ac. ಶೋಧಕವನ್ನು ಡೆಲ್ಟಾಯಿಂದ ಸೂಚಿಸ್ಕೊಳ್ತೀವಿ. ಡೆಲ್ಟಾ b² ಅಂದರೆ -2 ಹೋಲ್ ಸ್ಕ್ವೇರ್. ಮೈನಸ್ ಹಾಗೆ ಹಾಕ್ಕೊಳ್ಳಿ. 4 ಕೂಡ ಹಾಗೆ ಬರ್ಕೊಳ್ತಾ ಇದ್ದೀವಿ. a ಅಂದರೆ 1, c ಅಂದರೆ -3 ಮೈನಸ್ನ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗುತ್ತೆ. 2ನ್ನ ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ. ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಇದೆ, ಸೊ ಪ್ಲಸ್ ಆಗುತ್ತೆ. 4 1 4, 4 3 12. ನೋಡಿ, 12 4 16. ಡೆಲ್ಟಾ ವ್ಯಾಲ್ಯೂ 16 ಆಗಿರುತ್ತೆ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ ನೋಡಿ ಮಕ್ಕಳೇ. ಪಾದದ ತ್ರಿಜ್ಯಗಳು R1 ಮತ್ತು R2 ಅಂದರೆ ತ್ರಿಜ್ಯಗಳೇನಾಗಿದೆ ಮಕ್ಕಳೇ? ತ್ರಿಜ್ಯಗಳು R1 ಮತ್ತು R2ನ ಕೊಟ್ಟಿದ್ದಾರೆ. ಹಾಗೆಯೇ ಎತ್ತರ ಏನಾಗಿದೆ? ಹೆಚ್ಚು. ಎತ್ತರ ಹೆಚ್ಚು ಆಗಿದ್ದಾಗ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೇಳಿದ್ದಾರೆ. ಹಾಗಾದರೆ ಶಂಕುವಿನ ಭಿನ್ನಕದ ಘನಫಲ
ಶಂಕುವಿನ ಭಿನ್ನಕದ ಘನಫಲ. ಅದನ್ನು ನಾವಿಂದು ವಿ ಇಂದ ಸೂಚಿಸ್ಕೊಳ್ಳೋಣ ಮಕ್ಕಳೇ. ವಿ ಇಸ್ ಈಕ್ವಲ್ ಟು 1/3 ಪೈ h ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 r2. ನೇರವಾಗಿ ಸೂತ್ರವನ್ನು ಕೇಳಿರುವಂಥದ್ದು. ಸೂತ್ರಗಳನ್ನು ನೀವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. ನೋಡಿ ಮಕ್ಕಳೇ, ಒಂದು ನಿರ್ದಿಷ್ಟ ದಿನದಂದು ಮಳೆ ಬರುವ ಸಂಭವನೀಯತೆ 0.75 ಆದರೆ ಅದೇ ದಿನದಂದು ಮಳೆ ಬರದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅಂದರೆ ಎರಡು ಘಟನೆಗಳು ಕೂಡ ಪರಸ್ಪರ ಪೂರಕ ಘಟನೆಗಳಾಗಿದ್ದಾವೆ. ಮಳೆ ಬರುವ ಸಂಭವನೀಯತೆ ಮತ್ತು ಮಳೆ ಬರದಿರುವ ಸಂಭವನೀಯತೆ. ಮಳೆ ಬರುವ ಸಂಭವನೀಯತೆಯನ್ನು ನಾವಿಲ್ಲಿ ಪಿ ಆಫ್ ಎ ಅಂತ ತಗೊಳ್ಳೋಣ ಮಕ್ಕಳೇ. ಮಳೆ ಬರುವ ಸಂಭವನೀಯತೆಯನ್ನು ಪಿ ಆಫ್ ಎ ಅಂತ ತೊಗೊಂಡಿದ್ದೀನಿ. ಅದೆಷ್ಟು ವ್ಯಾಲ್ಯೂ 0.75. ಹಾಗಾದರೆ ಮಳೆ ಬರದಿರುವ ಸಂಭವನೀಯತೆಯನ್ನು ಪಿ ಆಫ್ ಎ ಬಾರಿಂದ ಸೂಚಿಸ್ಕೊಳ್ತೀನಿ ಮಕ್ಕಳೇ. ಪಿ ಆಫ್ ಎ ಅಂದರೆ ಮಳೆ ಬರೋದು, ಪಿ ಆಫ್ ಎ ಬಾರ್ ಅಂದರೆ ಮಳೆ ಬರದೇ ಇರುವಂಥದ್ದು. ಇದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇವೆರಡರ ಮೊತ್ತ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್, ಇವೆರಡರ ಮೊತ್ತ ಎಷ್ಟಕ್ಕೆ ಸಮ ಆಗಿರುತ್ತೆ ಮಕ್ಕಳೇ? 1ಕ್ಕೆ ಸಮನಾಗಿರುತ್ತೆ. ಇದನ್ನು ನೆನಪಿಟ್ಟುಕೊಂಡಿರಿ. ಹಾಗಾದರೆ ಪಿ ಆಫ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 0.75 ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1. ನಾವಿಲ್ಲಿ ಪಿ ಆಫ್ ಎ ಬಾರ್ನ ಕಂಡುಹಿಡಿಯಬೇಕಾಗಿದೆ. ಇಸ್ ಈಕ್ವಲ್ ಟು 1 ಹಾಗೆ ಬರ್ಕೊಳ್ಳಿ. 0.75 ಈ ಕಡೆ ಕಳಿಸೋಣ, ಮೈನಸ್ 0.75 ಆಗುತ್ತೆ. ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1ರಲ್ಲಿ 0.75 ಕಳೆದ್ರೆ ನಮಗೆ 0.25 ಸಿಗುತ್ತೆ. ಇದನ್ನು ಕಳೆಯೋದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ ಮಕ್ಕಳೇ. 1 ಮೈನಸ್ 0.75 ಅಂದರೆ 1ರಿಂದ 0.75 ಕಳಿಬೇಕು. ಈ ರೀತಿಯೇ ಬರ್ಕೋಬೇಕು. 1ರ ಮುಂದೆ ಏನೂ ಇಲ್ಲ ಅಂತಂದರೆ 0.00 ಅಂತ ನಾವು ಇಲ್ಲಿ ಬರ್ಕೊಳ್ಬೇಕಾಗತ್ತೆ ಮಕ್ಕಳೇ. 10ರಲ್ಲಿ ಅಂದರೆ 0ನಲ್ಲಿ ಹೋಗಲ್ಲ, ಸೊ ದಶಕ ತೊಗೊಳ್ತೀರಲ್ವ. 10ರಲ್ಲಿ 5 ಕಳೆದ್ರೆ 5, 9ರಲ್ಲಿ 7 ಕಳೆದ್ರೆ 2, ಇಲ್ಲಿ ಒಂದು ದಶಕವನ್ನು ಕೊಟ್ಟಿದೆ. ಸೊ 0.25 ನಿಮಗೆ ಬೇಕಾಗಿರುವಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ 64:121 ಆಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಇಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ನಾವು ಎರಡು ಸಮರೂಪ ತ್ರಿಭುಜಗಳನ್ನ ತಗೊಳ್ಳೋಣ ಮಕ್ಕಳೇ. ತ್ರಿಭುಜ ಎ ಬಿ ಸಿ ಸಮರೂಪಿ, ತ್ರಿಭುಜ ಡಿ ಇ ಎಫ್ ಅಂತ ತಗೊಳ್ಳೋಣ. ಹಾಗಾದರೆ ಎ ಬಿ ಬಾಹು ಡಿ ಇ ಬಾಹುವಿಗೆ ಅನುರೂಪ ಬಾಹು ಅಂತ ತಗೊಳ್ಳೋಣ ಮಕ್ಕಳೇ. ಇವುಗಳ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ನೋಡಿ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 64:121. ಇದನ್ನು 64/121 ಅಂತ ಬರ್ಕೋಬೋದು. ಇದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ? ಅನುರೂಪ ಬಾಹುಗಳ ಅನುಪಾತವನ್ನು ಕಂಡುಹಿಡಿಯಿರಿ. ನೋಡಿ, ಅನುರೂಪ ಬಾಹು ಇದು ತಗೊಳ್ಳೋದಾ? ಎ ಬಿಗೆ ಅನುರೂಪವಾಗಿರುವಂಥ ಬಾಹು ಯಾವುದು? ಡಿ ಇ. ಎ ಬಿ ಡಿವೈಡ್ ಬೈ ಡಿ ಇಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ನಿಮಗೊಂದು ವಿಸ್ತೀರ್ಣದ ಪ್ರಮೇಯ ಇದೆ ಮಕ್ಕಳೇ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ. ಹಾಗಾದರೆ ನಿಮಗೆ ಗೊತ್ತಿರುವಂಥದ್ದು ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ ಇ ಎಫ್ ಅನ್ನೋದು ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತೆ. ಅಂದರೆ ಎ ಬಿ ಬೈ ಡಿ ಇ ಹೋಲ್ ಸ್ಕ್ವೇರ್ಗೆ ವಿಸ್ತೀರ್ಣ ಸಮನಾಗಿರುತ್ತೆ. ಆದೇಶವನ್ನು ಮಾಡಿ ಮಕ್ಕಳೇ. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇದಿಷ್ಟರ ವ್ಯಾಲ್ಯೂನ ಇಲ್ಲಿ ಕೊಟ್ಟಿದ್ದಾರೆ. 64/121 ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಇ ಹೋಲ್ ಸ್ಕ್ವೇರ್. ಓಕೆ, ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡಿಬಿಡಿ ಮಕ್ಕಳೇ, ರೂಟ್ ಆಗುತ್ತೆ. 64/121 ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಇ. ನಮಗೆ ಬೇಕಾಗಿರೋದು ಎ ಬಿ ಬೈ ಡಿ ಇ ಮಾತ್ರ ಆಗಿರೋದ್ರಿಂದ ವರ್ಗಮೂಲವನ್ನು ತೆಗೆದ್ರೆ ಇಲ್ಲೇನು ಬರುತ್ತೆ ಮಕ್ಕಳೇ? 64ರ ವರ್ಗಮೂಲ ಎಷ್ಟು? 8 ಡಿವೈಡ್ ಬೈ 121ರ ವರ್ಗಮೂಲ ಎಷ್ಟು? 11.
8/11 ಬಂತು ಈಸ್ ಈಕ್ವಲ್ ಟು AB/DE. ಸರಿನಾ ಮಕ್ಕಳ? ಅನುಪಾತದಲ್ಲಿ ಬರೆಯೋಣ ಮಕ್ಕಳೇ. AB ಇಷ್ಟು DE ಈಸ್ ಈಕ್ವಲ್ ಟು 8/11. ಅವ್ರು ಕೇಳಿರುವಂಥ ಅನುಪಾತ ಎಷ್ಟು? 8/11. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, 16ನೇ ಪ್ರಶ್ನೆ. ಮೂಲಬಿಂದು ಮತ್ತು 3,4 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಮೂಲಬಿಂದು ಮತ್ತು 3,4 ಇವೆರಡು ಬಿಂದುಗಳಿಗಿರುವಂತಹ ದೂರವನ್ನು ಕಂಡುಹಿಡಿಯಲಿಕ್ಕೆ ನಿಮಗಿರುವಂತಹ ಸೂತ್ರ OA ಇಸ್ ಈಕ್ವಲ್ ಟು √(x² + y² ಅಂತ. ಮೂಲ ಬಿಂದುವನ್ನು ನಾವಿಲ್ಲಿ O ಅಂತ ಸೂಚಿಸ್ಕೊಳ್ತೀವಿ. ಓನ ನಿರ್ದೇಶಾಂಕಗಳು 0,0. ಹಾಗೆ ಇನ್ನೊಂದು ಪಾಯಿಂಟನ್ನು ಅವ್ರು ಕೊಟ್ಟಿದ್ದಾರೆ, ಎ ಅಂತ ಸೂಚಿಸ್ಕೊಂಡಿದ್ದೀನಿ. ಎನ ಪಾಯಿಂಟ್ಸ್ ಯಾವ್ಯಾವುದು? 3,4. ಈ 3,4 ನಾನು x,y ಅಂತ ತಗೊಳ್ತೀನಿ. ಈ x,y ಇಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. √(x² ಅಂದರೆ ಏನು ಮಕ್ಕಳೇ? 3² + y ಅಂದರೆ 4, ಈ ಸ್ಕ್ವೇರ್ನ ಹಾಕ್ತಾಯಿದ್ದೀನಿ. ಇಸ್ ಈಕ್ವಲ್ ಟು √(3 9 ಅಂದರೆ 3² ಅಂದರೆ 3 × 3 ಅಂತ, ಪ್ಲಸ್ 4² ಅಂದರೆ 16 ಇಸ್ ಈಕ್ವಲ್ ಟು √16 9 25. 25ರ ವರ್ಗಮೂಲ 5. ಹಾಗಾದರೆ ದೂರ 5 ಮಾನಗಳು. ಮುಂದಿನ ಪ್ರಶ್ನೆಗೋಣ ಮಕ್ಕಳೇ. 3ನೇ ಮುಖ್ಯ ಪ್ರಶ್ನೆಗೋಣ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 8 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 2 ಅಂಕಗಳಿರುತ್ತೆ. ಒಟ್ಟು 16 ಮಾರ್ಕ್ಸ್ ಆಗುತ್ತೆ ಮಕ್ಕಳೇ. ನೋಡಿ, 17ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 2 ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ಟಿದ್ದಾರೆ. ಆ 2 ರೇಖಾತ್ಮಕ ಸಮೀಕರಣಗಳನ್ನ ನಾವಿಲ್ಲಿ ಬಿಡಿಸ್ಬೇಕಾಗತ್ತೆ. ಸೊ 2x + y ಇಸ್ ಈಕ್ವಲ್ ಟು 7. ಇನ್ನೊಂದು ಸಮೀಕರಣ x - y ಇಸ್ ಈಕ್ವಲ್ ಟು 2. ನಾನಿಲ್ಲಿ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣವನ್ನು ಗುರುತಿಸ್ಕೊಳ್ತಾ ಇದ್ದೀನಿ, 1 ಮತ್ತು 2 ಅಂತ. ನೋಡಿ ಮಕ್ಕಳೇ, ಚರಾಕ್ಷರಗಳನ್ನ ಗಮನಿಸ್ಕೊಳ್ಳಿ. y ನ ಚರಾಕ್ಷರದ ಸಹಗುಣಕ 1. ಇಲ್ಲೂ ಕೂಡ y ನ ಚರಾಕ್ಷರದ ಸಹಗುಣಕ ಒಂದೇ ಆಗಿದೆ. ಇವೆರಡೂ ಕೂಡ ಸೇಮ್ ಇದೆ. ಇಲ್ಲಿ ಬೇರೆ ಬೇರೆ ಆಗಿದೆ. ಹಾಗಾದರೆ ನಾವು ಇದನ್ನು ಗಮನಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಇದೆ, ಇನ್ನೊಂದಕ್ಕೆ ಮೈನಸ್ ಇದೆ. ಹಾಗಾದರೆ ಇಲ್ಲಿ ಕೂಡೋದ್ರ ಮುಖಾಂತರನೇ ನಾವು y-ಯನ್ನು ವರ್ಜಿಸ್ಬೋದು. ಹಾಗಾಗಿ ವರ್ಜಿಸುವ ವಿಧಾನವನ್ನು ಇಲ್ಲಿ ಅನುಸರಿಸ್ತಾ ಇದ್ದೀನಿ. ಹಾಗಾದರೆ ಕೂಡಬೇಕು. ಈ 2 ಸಮೀಕರಣಗಳನ್ನ ನಾವಿಲ್ಲಿ ಕೂಡ್ಕೊಳ್ತಾ ಇದ್ದೀವಿ ಮಕ್ಕಳೇ. ಕೂಡಿದ ತಕ್ಷಣ y ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2x ಇದೆ, ಇಲ್ಲಿ 1x ಇರುತ್ತೆ ಮಕ್ಕಳೇ. 2x ಮತ್ತು 1x ಕೂಡಿದ್ರೆ 3x ಆಗುತ್ತೆ. ಇಸ್ ಈಕ್ವಲ್ ಟು 7, 2ನ್ನು ಕೂಡಿದ್ರೆ 9 ಬರುತ್ತೆ. ಈ ಸಮೀಕರಣವನ್ನು ಬಿಡಿಸೋಣ ಮಕ್ಕಳೇ. 3x ಇಸ್ ಈಕ್ವಲ್ ಟು 9. ಇಲ್ಲಿ ನಾವು x-ಅನ್ನು ಬಿಡಿಸಬೇಕಾಗಿದೆ. x ಇಸ್ ಈಕ್ವಲ್ ಟು 9. ಇಲ್ಲಿ 3 ಗುಣಿಸ್ತಾ ಇದೆ, ಇಲ್ಲಿ ಬಂದರೆ ಬಾಗಿಸುತ್ತೆ. 3 3 9. x ಇಸ್ ಈಕ್ವಲ್ ಟು 3. ಸರಿನಾ ಮಕ್ಕಳೇ? ಈಗ 3 ಉತ್ತರವನ್ನು ಪಡ್ಕೊಂಡಿದ್ದೀವಿ. ಬಂದಿರುವಂಥ ಉತ್ತರವನ್ನು ಸಮೀಕರಣ 1ರಲ್ಲಿ ಆದೇಶಿಸಿದ್ರೆ ಅಥವಾ 2ರಲ್ಲಿ ಆದೇಶವನ್ನು ಮಾಡಿದ್ರೆ ನಮಗೆ y-ನ ವ್ಯಾಲ್ಯೂ ಸಿಗುತ್ತೆ. ಹಾಗಾದರೆ x ಇಸ್ ಈಕ್ವಲ್ ಟು 3ಅನ್ನು ಸಮೀಕರಣ ಯಾವುದಾದ್ರು ತಗೊಳ್ಳಿ ಮಕ್ಕಳೇ, 1 ಅಥವಾ 2. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣವನ್ನು 1ನ್ನು ಫಸ್ಟ್ ಬರ್ಕೊಳ್ಳಿ ಮಕ್ಕಳೇ. 2x + y ಇಸ್ ಈಕ್ವಲ್ ಟು 7 ಅಂತ ಬರ್ಕೊಂಡಿದ್ದೀನಿ. ಈಗ 2 ಹಾಗೇ ಇರಲಿ. ಎಕ್ಸ್ ವ್ಯಾಲ್ಯೂನ ನಾವು ಆಲ್ರೆಡಿ ಕಂಡುಹಿಡಿದಿದ್ದೀವಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 3 ಪ್ಲಸ್ ವೈನ ಹಾಗೆ ಬರ್ಕೋತಾ ಇದ್ದೀನಿ. ಇಸ್ ಈಕ್ವಲ್ ಟು 7 ಕೂಡ ಹಾಗೆ ಬರ್ಕೊಂಡಿದ್ದೀವಿ. ನಾವಿಲ್ಲಿ 3 2 6 ಇದನ್ನು ಗುಣಿಸ್ಬೇಕಾಗತ್ತೆ. ಪ್ಲಸ್ ವೈನ ಹಾಗೆ ಬರ್ಕೊಂಡಿದ್ದೀವಿ. ಇಸ್ ಈಕ್ವಲ್ ಟು 7 ಹಾಗೆ ಇರುತ್ತೆ. ವೈ ಇಸ್ ಈಕ್ವಲ್ ಟು 7ನ ಹಾಗೆ ಬರ್ಕೊಳ್ಳಿ, ಪ್ಲಸ್ 6ನ್ನು ಈ ಕಡೆ ಕಳಿಸಿ, -6 ಆಗುತ್ತೆ. ವೈ ಇಸ್ ಈಕ್ವಲ್ ಟು 7ರಲ್ಲಿ 6ನ್ನು ಕಳೆದ್ರೆ 1 ಉತ್ತರ ಸಿಗುತ್ತೆ. ವೈ ವ್ಯಾಲ್ಯೂ 1 ಸಿಕ್ತು. ದೇರ್ ಫೋರ್ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ? 3. ಹಾಗೆಯೇ ವೈನ ವ್ಯಾಲ್ಯೂ 1. ಇವು ನಿಮಗೆ ಬೇಕಾಗಿರುವಂತಹ ವ್ಯಾಲ್ಯೂಸು. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. 18ನೇ ಪ್ರಶ್ನೆ. 7, 11, 15 ಇತ್ಯಾದಿ ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ನಾವಿಲ್ಲಿ 30ನೇ ಪದವನ್ನು ಕಂಡುಹಿಡಿಯಬೇಕಾಗತ್ತೆ. ಕೊಟ್ಟಿರುವಂತಹ ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳಿ ಮಕ್ಕಳೇ. 18ನೇ ಪ್ರಶ್ನೆಗೆ ಉತ್ತರವನ್ನು ಮಾಡ್ತಾ ಇದ್ದೀವಿ. ಕೊಟ್ಟಿರುವ ಸಮಾಂತರ ಶ್ರೇಣಿಯನ್ನು ಬರ್ಕೋತಾ ಇದ್ದೀವಿ. 7, 11, 15 ಎಕ್ಸೆಟ್ರಾ
30ನೇ ಪದ. 30ನೇ ಪದ. ಓಕೆನಾ ಮಕ್ಕಳೇ? ಕೊಟ್ಟಿರುವಂಥದ್ರಲ್ಲಿ ಮೊದಲಿಗಿರುವಂತಹ ಪದವನ್ನು ಮೊದಲನೇ ಪದ ಎ ಅಂತ ಬರ್ಕೊಳ್ತೀವಿ. ಎ ಈಸ್ ಈಕ್ವಲ್ ಟು 7. ಹಾಗೆಯೇ ಮುಂದಿನ ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸವನ್ನು ಡಿ ಇಂದ ಸೂಚಿಸ್ಕೊಳ್ತೀವಿ. ಸೊ ಡಿ ಈಸ್ ಈಕ್ವಲ್ ಟು A2 ಮೈನಸ್ A1. A2 ಮೈನಸ್ A1 ಅಂತ. A2 ಅಂದರೆ 5, A1 ಅಂದರೆ 5, A3 ಅಂದರೆ 5. ಓಕೆ, A2 ಮೈನಸ್ A1. A2 ಅಂದರೆ 11 ಮೈನಸ್ A1 ಅಂದರೆ 7. 11ರಲ್ಲಿ 7 ಕಳೆದ್ರೆ ಎಷ್ಟು ಮಕ್ಕಳೇ? 4. ಹಾಗೆಯೇ ಈಗ 30ನೇ ಪದವನ್ನು ಕಂಡುಹಿಡಿಯಿರಿ. ನಾವೇನು ಕಂಡುಹಿಡಿಯಬೇಕು? ಎ 30ನ್ನು ಕಂಡುಹಿಡಿಯಬೇಕು. ಹಾಗಾದರೆ ಎನ್ ಎಷ್ಟು? 30. ಎ ಎನ್ನ ಕಂಡುಹಿಡಿಯಬೇಕಾಗಿತ್ತು ಅಂದರೆ ಎ 30ನೇ ಪದವನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಆ ಶ್ರೇಣಿನಲ್ಲಿ 30 ಪದಗಳಿರ್ತವೆ. 30ನೇ ಪದ ಅಂದರೆ 30 ಪದಗಳಿರುತ್ತೆ. ಸೊ ಎನ್ ಇಸ್ ಈಕ್ವಲ್ ಟು 30. ಎ 30ನ್ನು ಕಂಡುಹಿಡಿಯಬೇಕು. ಎ 30 ಅಂತಂದರೆ ಎ ಎನ್ ಸೂತ್ರನೇ ಹಾಕಬೇಕು. ಎ ಎನ್ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ. ಎ ಎನ್ ಅಂದರೆ 30 ಇಸ್ ಈಕ್ವಲ್ ಟು ಎ ಅಂದರೆ 7 ಪ್ಲಸ್ ಹಾಗೆ ಹಾಕಿ ಎನ್ ಅಂತಂದರೆ 30 ಮೈನಸ್ 1 ಡಿ ಅಂದರೆ 4 ಇಸ್ ಈಕ್ವಲ್ ಟು 7 ಹಾಗೆ ಇರಲಿ. ಪ್ಲಸ್ 30ರಲ್ಲಿ 1ನ್ನು ಕಳೆದ್ರೆ 29 ಇಂಟು 4. ನೋಡಿ 7 ಹಾಗೆ ಇರಲಿ. ಪ್ಲಸ್ 9 4 36 ದಶಕ 3 4 8 8 3 11 116 ಆಗುತ್ತೆ. ಇಸ್ ಈಕ್ವಲ್ ಟು ನೋಡಿ 7 ಪ್ಲಸ್ 6 13ಕ್ಕೆ 3 ದಶಕ 1 1 1 2 ಈ ಒಂದನ್ನು ಹಾಗೆ ಬರಿತಾ ಇದ್ದೀನಿ. 123. A30 ಇಸ್ ಈಕ್ವಲ್ ಟು 123 ಅನ್ನೋದು ಅವ್ರು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ, 19ನೇ ಪ್ರಶ್ನೆ. x² ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸರಿನಾ ಮಕ್ಕಳ? ನೋಡಿ ಕೊಟ್ಟಿರುವಂಥ ಈಕ್ವೇಷನ್ನ ಬರ್ಕೊಳ್ತಾ ಇದ್ದೀನಿ. x² ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0. ಕೊಟ್ಟಿರುವಂಥ ವರ್ಗ ಸಮೀಕರಣವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕಾಗಿರೋದ್ರಿಂದ, ಅಂದರೆ ಮೂಲಗಳನ್ನ ಕಂಡುಹಿಡಿಯಬೇಕಾಗಿರೋದ್ರಿಂದ ನಮಗೆ ಆದರ್ಶ ರೂಪದ ಅವಶ್ಯಕತೆ ಇದೆ. ಆದರ್ಶ ರೂಪ ಈಗಾಗಲೇ ಗೊತ್ತಿದೆ. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಅಂದರೆ ಹೋಲಿಸ್ಕೋಬೇಕಾಗತ್ತೆ. ಹೋಲಿಸಿದಾಗ ಎ ವ್ಯಾಲ್ಯೂ ಅಂದರೆ x²ನ ಸಹಗುಣಕ. ಇಲ್ಲಿ ಕೊಟ್ಟಿರುವಂಥ ಲೆಕ್ಕದಲ್ಲಿ x²ನ ಸಹಗುಣಕ ಏನು ಮಕ್ಕಳೇ? 1. ಸೊ ಎ ವ್ಯಾಲ್ಯೂ 1. ಬಿ ವ್ಯಾಲ್ಯೂ ಎಷ್ಟು? ಎಕ್ಸ್ನ ಸಹಗುಣಕ 4. ಸಿ ವ್ಯಾಲ್ಯೂ ಎಷ್ಟು? ಸ್ಥಿರಾಂಕ ಪ್ಲಸ್ 5. ಸರಿನಾ ಮಕ್ಕಳ? ಸೂತ್ರವನ್ನು ನೆನಪಿಟ್ಕೊಳ್ಬೇಕಾಗತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಡಿವೈಡ್ ಬೈ 2a. ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳೇ. ನೋಡಿ ಮೈನಸ್ ಸೂತ್ರ ಚಿಹ್ನೆ ಹಾಗೆ ಹಾಕ್ಕೊಳ್ಬೇಕು. ಬಿ ಅಂದರೆ ಪ್ಲಸ್ 4ನೇ ಕೊಟ್ಟಿದ್ದಾರೆ. ಸೊ 4 ಪ್ಲಸ್ ಆರ್ ಮೈನಸ್ ಹಾಗೆ ಹಾಕ್ತಾ ಇದ್ದೀವಿ. ರೂಟ್ ಆಫ್ b² ಅಂದರೆ 4 ಸ್ಕ್ವೇರ್ ಮೈನಸ್ ಚಿಹ್ನೆ ಹಾಗೆ ಹಾಕಿ 4ನೂ ಕೂಡ ಹಾಗೆ ಬರೀರಿ. ಎ ವ್ಯಾಲ್ಯೂ 1, ಸಿ ವ್ಯಾಲ್ಯೂ 5 ಡಿವೈಡ್ ಬೈ 2 ಹಾಗೆ ಇರಲಿ ಮಕ್ಕಳೇ. ಈ 2ನ ಹೀಗೆ ಬರ್ಕೊಂಡಿದ್ದೀನಿ. ಎ ವ್ಯಾಲ್ಯೂ 1 ಇಂಟು 1 ಇಸ್ ಈಕ್ವಲ್ ಟು ನೋಡಿ ಇದನ್ನು ಬರ್ತಾ ಇದ್ದೀನಿ. ಮೈನಸ್ 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4ನ್ನು ಸ್ಕ್ವೇರ್ ಮಾಡಿದ್ರೆ 4 4 16 ಮೈನಸ್ 4 1 4 4 5 20 ಡಿವೈಡ್ ಬೈ 2 1 2 ಇಸ್ ಈಕ್ವಲ್ ಟು ಮೈನಸ್ 4ನ್ನು ಹಾಗೆ ಬರೀರಿ ಮಕ್ಕಳೇ. ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ನೋಡಿ 16ರಲ್ಲಿ 20ನ್ನು ಕಳಿಬೇಕು. ನಮಗೇನು ಸಿಗುತ್ತೆ? ಮೈನಸ್ 4 ಉತ್ತರ ಸಿಗುತ್ತೆ. ಡಿವೈಡ್ ಬೈ 2. ಸರಿನಾ? ಇಸ್ ಈಕ್ವಲ್ ಟು ಮೈನಸ್ 4 ಹಾಗೆ ಇರಲಿ ಮಕ್ಕಳೇ. ಮೈನಸ್ 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಇದನ್ನು ನೋಡಿ ಮಕ್ಕಳೇ, ಮೈನಸ್ 4ನ್ನು ಈ ರೀತಿ ಬರಿಬೋದಲ್ವಾ? 4 ಇಂಟು ಮೈನಸ್ 1 4 1 4 ಮೈನಸ್ ಹಾಗೆ ಇರುತ್ತೆ. ಇದನ್ನು ಬೇರೆ ಬೇರೆ ಬರ್ಕೋತಾ ಇದ್ದೀನಿ. ಡಿವೈಡ್ ಬೈ 2 ಇಸ್ ಈಕ್ವಲ್ ಟು ಮೈನಸ್ 4 ಹಾಗೆ ಇರಲಿ. ಪ್ಲಸ್ ಆರ್ ಮೈನಸ್ ನೋಡಿ ಮಕ್ಕಳೇ, ರೂಟ್ 4 ಇಂಟು ರೂಟ್ ಮೈನಸ್ 1
ಇವೆರಡನ್ನ ಬೇರೆ ಬೇರೆ ಮಾಡಿದ್ದೀನಿ ಮಕ್ಕಳೇ. √4 ಮತ್ತು √1 ಬೇರೆ ಬೇರೆ ಬರ್ಕೊಂಡಿದ್ದೀನಿ. ಡಿವೈಡ್ ಬೈ 2 ಇಸ್ ಈಕ್ವಲ್ ಟು -4 ಪ್ಲಸ್ ಆರ್ ಮೈನಸ್ √4ರ ವ್ಯಾಲ್ಯೂ 2. ಗುಡ್, ಏಕೆಂದರೆ 4ರ ವರ್ಗಮೂಲ 2. √-1 ಹಾಗೆ ಇರಲಿ ಮಕ್ಕಳೇ. ಡಿವೈಡ್ ಬೈ 2. ನೋಡಿ ಇಲ್ಲಿ 4 ಮತ್ತು 2 ಇವೆರಡರಲ್ಲಿ 2 ಕಾಮನ್ ಇರೋದ್ರಿಂದ ಸಾಮಾನ್ಯ ಅಪವರ್ತನವನ್ನಾಗಿ ಹೊರಗಡೆ ತೆಗೀರಿ. ಈಸ್ ಈಕ್ವಲ್ ಟು ಇದರಲ್ಲಿ ಕಾಮನ್ ತೆಗೆದ್ರೆ ಏನು 2ನ ಕಾಮನ್ ತೆಗೆದುಬಿಡೋಣ ಮಕ್ಕಳೇ. ಇದರಲ್ಲಿ -2 ಪ್ಲಸ್ ಆರ್ ಮೈನಸ್ ನೋಡಿ 2 ಹೊರಗಡೆ ತೆಗೆದಿದ್ದೀವಿ, √-1 ಹಂಗೆ ಉಳ್ಕೊಳ್ಳುತ್ತೆ. ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು -2 ಪ್ಲಸ್ ಆರ್ ಮೈನಸ್ √-1. ಹಾಗಾದರೆ ಎರಡು ಮೂಲಗಳು x1 ಇಸ್ ಈಕ್ವಲ್ ಟು -2 ಪ್ಲಸ್ √-1, x2 -2 ಮೈನಸ್ √-1. ಸರಿನಾ ಮಕ್ಕಳ? ಈ ಎರಡು ನಿಮಗೆ ಬೇಕಾಗಿರುವಂತಹ ಉತ್ತರಗಳು. 19ನೇ ಪ್ರಶ್ನೆಯನ್ನು ಗಮನಿಸೋಣ ಮಕ್ಕಳೇ. 19ನೇ ಪ್ರಶ್ನೆಯಲ್ಲಿ ಮೊದಲನೇದಾಗಿದೆ. ಈಗ ಅಥವಾ ಕ್ವಶನ್ನು ಚಾಯ್ಸ್ ಕ್ವಶನ್ ಇದೆ. 2x² ಪ್ಲಸ್ 4 2x² ಪ್ಲಸ್ x ಮೈನಸ್ 4 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿಯಿರಿ. ಈ ಕ್ವಶನ್ನ ಬರ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳೇ. 2x² ಪ್ಲಸ್ x ಮೈನಸ್ 4 ಇಸ್ ಈಕ್ವಲ್ ಟು 0. ಈ ಸಮೀಕರಣವನ್ನು ನಾವು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿಯಬೇಕು. ಹಾಗಾದರೆ ಇದನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಮೂಲಗಳನ್ನ ಕಂಡುಹಿಡಿಯಬೇಕು ಅಂದರೆ x² ಸಹಗುಣಕ 1 ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೇ. 1 ಬರಬೇಕು ಅಂತಂದರೆ ನಾವು 2ನ್ನು ಅಂದರೆ ಇಡೀ ಈಕ್ವೇಷನ್ನ ಡಿವೈಡ್ ಮಾಡೋಣ ಮಕ್ಕಳೇ. ಡಿವೈಡ್ ದಿ ಈಕ್ವೇಷನ್ ಬೈ 2. ಓಕೆ, ಕೊಟ್ಟಿರುವಂಥ ಈಕ್ವೇಷನನ್ನು ಇಡೀ ಈಕ್ವೇಷನನ್ನು ನಾವು 2ರಿಂದ ಡಿವೈಡ್ ಮಾಡೋಣ. 2ರಿಂದ ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. x² ಪ್ಲಸ್ ಎಕ್ಸನ್ನು 2ರಿಂದ ಡಿವೈಡ್ ಮಾಡಿದ್ರೆ x/2 ಆಗುತ್ತೆ. ಮೈನಸ್ 4ನ್ನು 2ರಿಂದ ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಇಸ್ ಈಕ್ವಲ್ ಟು 0ನ 2ರಿಂದ ಡಿವೈಡ್ ಮಾಡಿದ್ರೆ 0ನೇ ಬರುತ್ತೆ. ನೋಡಿ, ಹೊಸ ಈಕ್ವೇಷನ್ನ ನಾವು ಈ ರೀತಿ ಪಡ್ಕೊಂಡಿದ್ದೀವಿ. ಈಗ ಇದನ್ನು ನಾವು a+b² ಸೂತ್ರದ ಪ್ರಕಾರ ಹೋಲಿಸ್ಕೊಳ್ಳೋಣ ಮಕ್ಕಳೇ. a+b² ನೋಡಿ, a+b² ಇಸ್ ಈಕ್ವಲ್ ಟು a² ಪ್ಲಸ್ 2ab ಪ್ಲಸ್ b² ಈ ರೂಪಕ್ಕೆ ಹೋಲಿಸ್ಕೊಳ್ಬೇಕಾಗತ್ತೆ. ಇಲ್ಲಿ a² ಪ್ಲಸ್ 2abಗೆ ಇದನ್ನು ನಾವು ಹೋಲಿಸ್ಕೊಳ್ತೀವಿ. ಈ ಎರಡು ಟರ್ಮ್ಸನ್ನು a² ಮತ್ತು 2abಗೆ ಹೋಲಿಸ್ಕೊಳ್ತೀವಿ. ಹಾಗಾದರೆ a² ಅಂತಂದರೆ a ಇರೋ ಪ್ಲೇಸಲ್ಲಿ ಏನಿದೆ x ಇದೆ, ಅದನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳೇ. a ಅಂತಂದರೆ x ಅಂತ ಬರ್ಕೊಳ್ಳೋಣ. ಇದನ್ನು 2abಗೆ ಹೋಲಿಸ್ಕೊಳ್ತೀವಿ. 2ab ಇಸ್ ಈಕ್ವಲ್ ಟು x/2. ಓಕೆ, ಈಗ ಆಲ್ರೆಡಿ a ಅಂತಂದರೆ x ಅಂತ ಗೊತ್ತಾಗಿದೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 2a ಅಂದರೆ x, b ಹಾಗೆ ಬರ್ಕೊಳ್ತಾ ಇದ್ದೀನಿ ಇಸ್ ಈಕ್ವಲ್ ಟು x/2. 2xನ್ನು ಇಲ್ಲಿ ಕಳಿಸೋಣ, b ವ್ಯಾಲ್ಯೂ ನಮಗೆ ಸಿಗುತ್ತೆ. b ಇಸ್ ಈಕ್ವಲ್ ಟು x/2 ಹಾಗೆ ಇರುತ್ತೆ. 2x ಕೂಡ ಇಲ್ಲಿಗೆ ಬರುತ್ತೆ, 2x. ಓಕೆ, x ಗೆಟ್ ಕ್ಯಾನ್ಸಲ್, ಉಳಿದಿದ್ದು 1/4. b ವ್ಯಾಲ್ಯೂ 1/4 ಬಂತು. b² ನಾವಿಲ್ಲಿ ಪಡ್ಕೊಳ್ತೀವಿ. b² ಅಂದರೆ 1/4 ಹೋಲ್ ಸ್ಕ್ವೇರ್. 1² ಅಂದರೆ 1, 4² ಅಂದರೆ 16. ಹಾಗಾದರೆ b² ನಾವು ಇಲ್ಲಿ ಕೂಡಿ ಕಳೆದು a² ಪ್ಲಸ್ 2ab ಪ್ಲಸ್ b² ರೂಪಕ್ಕೆ ಇದನ್ನು ಪರಿವರ್ತಿಸ್ಕೊಳ್ತಾ ಇದ್ದೀವಿ. ಹಾಗಾದರೆ a² ಪ್ಲಸ್ 2ab ಇವೆರಡೂ ಇದೆ. b² ನಾವಿಲ್ಲಿ ಪಡ್ಕೊಂಡಿದ್ದೀವಲ್ಲ, ಇದನ್ನು ಕೂಡಿ ಕಳೆಯೋಣ. ಹಾಗಾದರೆ x² ಪ್ಲಸ್ x/2. ಈಗ 1/16ನ್ನು ಒಂದು ಸಲ ಕೂಡೋಣ, ಇನ್ನೊಂದು ಸಲ ಕಳಿಯೋಣ. ಸರಿನಾ ಮಕ್ಕಳ? ಈಗ ಇಲ್ಲಿ ಉಳಿದಿದ್ದು -2 ಹಾಗೆ ಬರಿತಾ ಇದ್ದೀನಿ ಇಸ್ ಈಕ್ವಲ್ ಟು 0. ನೋಡಿ, x² ಪ್ಲಸ್ x/2 ಪ್ಲಸ್ 1/16 ಇದಿಷ್ಟು ಈ ರೂಪಕ್ಕೆ ಬಂದಿದೆ ನೋಡಿ. a² ಪ್ಲಸ್ 2ab ಪ್ಲಸ್ b² ಅಂದರೆ a² ಪ್ಲಸ್ 2ab ಪ್ಲಸ್ b². a ಅಂದರೆ x, b ಅಂದರೆ 1/16
4 ನೋಡಿ. ಬಿ ಅಂದರೆ 1/4, ಬಿ ಸ್ಕ್ವೇರ್ ಅಂದರೆ 1/16. ಹಾಗಾದರೆ ಇದಿಷ್ಟನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಎ ಅಂದರೆ ಎಕ್ಸು ಪ್ಲಸ್ ಬಿ ಅಂದರೆ 1/16 ಅಲ್ಲ 4, 1/4 ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ವ ಮಕ್ಕಳೇ. ಮೈನಸ್ 1/16 ಮೈನಸ್ 2 ಇವೆರಡನ್ನ ಆ್ಯಡ್ ಮಾಡಬೇಕಾಗತ್ತೆ ಮಕ್ಕಳೇ. ಛೇದ ಇಲ್ಲಿ ಬೇರೆ ಬೇರೆ ಇರೋದ್ರಿಂದ 16 1 16, ನೆಕ್ಸ್ಟು 1 1 1 ಮೈನಸ್ 16 32 ಈಸ್ ಈಕ್ವಲ್ ಟು 0. ನೋಡಿ ಈಗ ಎಕ್ಸ್ ಪ್ಲಸ್ 1/4 ಹೋಲ್ ಸ್ಕ್ವೇರ್ ಇದಿಷ್ಟನ್ನು ಈ ಕಡೆ ಕಳಿಸೋಣ ಮಕ್ಕಳೇ. ಈಸ್ ಈಕ್ವಲ್ ಟು ಇದಿಷ್ಟು ಈ ಕಡೆ ಬಂದರೆ ಏನಾಗುತ್ತೆ, 1 ಮೈನಸ್ 32/16 ಈ ಕಡೆ ಬರುತ್ತೆ. 32 ಪ್ಲಸ್ 1 ಡಿವೈಡ್ ಬೈ 16. ಈಗ ಎಕ್ಸ್ ಪ್ಲಸ್ 1/4 ಈ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡೋಣ ಮಕ್ಕಳೇ. ಇಸ್ ಈಕ್ವಲ್ ಟು ರೂಟ್ ಆಫ್ 32 ಪ್ಲಸ್ 1 33 ಡಿವೈಡ್ ಬೈ 16 ಆಗುತ್ತೆ. ಎಕ್ಸ್ ಪ್ಲಸ್ 1/4 ಇಸ್ ಈಕ್ವಲ್ ಟು ರೂಟ್ 33 ಡಿವೈಡ್ ಬೈ ರೂಟ್ 16 ಅಂದರೆ 4 ಆಗುತ್ತೆ ಮಕ್ಕಳೇ. 1/4 ಈ ಕಡೆ ಕಳಿಸಿ ಎಕ್ಸ್ ವ್ಯಾಲ್ಯೂನ ಪಡಿತಾ ಇದ್ದೀವಿ ನೋಡಿ. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ರೂಟ್ 33 ಡಿವೈಡ್ ಬೈ 4, 1/4 ಈ ಕಡೆ ಬಂದರೆ ಮೈನಸ್ 1/4. ಸರಿನಾ ಮಕ್ಕಳ. ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಛೇದ ಸೇಮ್ ಇರೋದ್ರಿಂದ ರೂಟ್ 33 ಮೈನಸ್ 1 ಡಿವೈಡ್ ಬೈ 4. ಇಲ್ಲಿ ರೂಟ್ ಇರೋದ್ರಿಂದ ಇದನ್ನೇ ಪ್ಲಸ್ ಆರ್ ಮೈನಸ್ ಅಂತ ತೊಗೊಳ್ಬೇಕಾಗತ್ತೆ. ಪ್ಲಸ್ ರೂಟ್ 33 ಒಂದು ಸಲ, ಮೈನಸ್ ರೂಟ್ 33ನ ಒಂದು ಸಲ ತೊಗೋಬೇಕಾಗತ್ತೆ. ದೇರ್ ಫೋರ್ x1 ಇಸ್ ಈಕ್ವಲ್ ಟು ಪ್ಲಸ್ ರೂಟ್ 33 ಮೈನಸ್ 1 ಡಿವೈಡ್ ಬೈ 4. ಹಾಗೆಯೇ x2 ಇಸ್ ಈಕ್ವಲ್ ಟು ಮೈನಸ್ ರೂಟ್ 33 ಮೈನಸ್ 1 ಡಿವೈಡ್ ಬೈ 4 ಅನ್ನೋದು ನಮಗೆ ಬೇಕಾಗಿರುವಂತಹ ಉತ್ತರ. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. 50 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 5 ಪ್ಲಸ್ ರೂಟ್ 3 ನೋಡಿ, 5 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತಗೊಳ್ಬೇಕಾಗತ್ತೆ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವಿಲ್ಲಿ ಊಹೆ ಮಾಡೋಣ ಮಕ್ಕಳೇ. ಹಾಗಾದರೆ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡ್ರೆ 5 ಪ್ಲಸ್ ರೂಟ್ 3 ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಅಂತ ಬರಿಬೋದಾ ಮಕ್ಕಳೇ. ಏಕೆಂದರೆ ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ಕೂಡ ಪಿ ಬೈ ಕ್ಯೂ ರೂಪದಲ್ಲಿರ್ತವೆ. ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರುತ್ತೆ. ಸಹ ಅವಿಭಾಜ್ಯಗಳು ಮತ್ತು ಕ್ಯೂ ಅನ್ನೋದು ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಈ ಕಂಡೀಷನ್ ಗೊತ್ತಿರಲಿ ಮಕ್ಕಳೇ. ಹಾಗಾದರೆ ನಮಗೆ ರೂಟ್ 3ನ ಹಾಗೆ ಉಳಿಸ್ಕೊಳ್ಳಿ, ಈಸ್ ಈಕ್ವಲ್ ಟು ಪಿ ಬೈ ಕ್ಯೂನ ಹಾಗೆ ಬರ್ಕೊಳ್ಳಿ, 5ಅನ್ನು ಈ ಕಡೆ ಕಳಿಸಿ, ಮೈನಸ್ 5 ಆಗುತ್ತೆ ಮಕ್ಕಳೇ. ಓಕೆ, ಇಲ್ಲಿ ಇನ್ನು ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡೋಣ. ರೂಟ್ 3 ಈಸ್ ಈಕ್ವಲ್ ಟು ಪಿ ಹಾಗೆ ಇರಲಿ, ಮೈನಸ್ ನೋಡಿ ಕ್ಯೂ ಇಲ್ಲಿ ಛೇದ 1 ಇರುತ್ತೆ, ಕ್ಯೂ ಇಂಟು 1 ಕ್ಯೂನ 5 ಗುಣಿಸಿ 5 ಕ್ಯೂ ಆಗುತ್ತೆ. ಓಕೆ, ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಅಂದರೆ ವಾಸ್ತವ ಸಂಖ್ಯೆಗಳಾಗಿರುತ್ತೆ, ಅಂದರೆ ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತೆ ಅಲ್ವಾ ಮಕ್ಕಳೇ. ಪಿ ಮತ್ತು ಕ್ಯೂಗಳೆರಡೂ ಕೂಡ ಭಾಗಲಬ್ಧ ಸಂಖ್ಯೆಗಳೇ ಆಗಿರುತ್ತೆ. ಹಾಗಾದರೆ ಪಿ ಮೈನಸ್ 5q ಡಿವೈಡ್ ಬೈ ಕ್ಯೂ ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆದರೆ ರೂಟ್ 3 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಆಲ್ರೆಡಿ ಮುಂಚೆನೇ ಸಾಧನೆಯನ್ನು ಮಾಡಿದ್ದೀವಿ. ಇಲ್ಲಿ ನಮಗೆ ವೈರುಧ್ಯತೆ ಕಂಡುಬಂದಿದೆ. ಯಾಕೆ ಅಂತಂದರೆ ರೂಟ್ 3 ಅಭಾಗಲಬ್ಧ ಸಂಖ್ಯೆ ಅಲ್ವಾ ಮಕ್ಕಳೇ, ಅಭಾಗಲಬ್ಧ ಸಂಖ್ಯೆ ಇದು ಮುಂಚೆನೇ ನಾವು ಸಾಧನೆಯನ್ನು ಮಾಡಿದ್ದೀವಿ. ಆದರೆ ಪಿ ಮೈನಸ್ 5q ಡಿವೈಡ್ ಬೈ ಕ್ಯೂ ಅನ್ನೋದೇನು ಭಾಗಲಬ್ಧ ಸಂಖ್ಯೆ. ಓಕೆನಾ, ಇದು ವೈರುಧ್ಯತೆಯನ್ನು ಉಂಟು ಮಾಡುತ್ತೆ. ಇದು ವೈರುಧ್ಯತೆಗೆ ಎಡೆ ಮಾಡುತ್ತದೆ. ಯಾಕೆ ಈ ರೀತಿ ಆಯಿತು, ಯಾಕೆ ಈ ರೀತಿ ವೈರುಧ್ಯತೆ ಕಂಡು ಬಂತು ಅಂದರೆ, ಮೇಲೆ ನಾವೊಂದು ಊಹೆ ತೊಗೊಂಡಿದ್ದೀವಿ ನೋಡಿ ಮಕ್ಕಳೇ, 5 ಪ್ಲಸ್ ರೂಟ್ 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ. ಇದು ತಪ್ಪಾಗಿದೆ. ಅಂದರೆ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ
5 ಪ್ಲಸ್ ರೂಟ್ 3 ಅನ್ನೋದು ಏನಾಗುತ್ತೆ ಮಕ್ಕಳೇ? ಭಾಗಲಬ್ಧ ಸಂಖ್ಯೆ ಆಗಲ್ಲ, ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಆದ್ದರಿಂದ 5 ಪ್ಲಸ್ ರೂಟ್ 3 ಒಂದು ಅಭಾಗಲಬ್ಧ ಸಂಖ್ಯೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. 20ನೇ ಪ್ರಶ್ನೆಯಲ್ಲಿ ಅಥವಾ ಕ್ವಶನನ್ನು ನೋಡಿ ಮಕ್ಕಳೇ. 12, 15, 21ರ ಲಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ನಾವಿಲ್ಲಿ ಅಪವರ್ತನಗಳನ್ನ ಕಂಡುಹಿಡಿಯಬೇಕಾಗತ್ತೆ. 12ರ ಅವಿಭಾಜ್ಯ ಅಪವರ್ತನಗಳು. 12ರ ಅವಿಭಾಜ್ಯ ಅಪವರ್ತನಗಳನ್ನ ಅಪವರ್ತನ ವೃಕ್ಷದ ಮುಖಾಂತರ ಮಾಡೋಣ ಮಕ್ಕಳೇ. ಮೊದಲ ಅವಿಭಾಜ್ಯ ಸಂಖ್ಯೆ ಇದು 12 ಸಮಸಂಖ್ಯೆ ಆಗಿರೋದ್ರಿಂದ ಅವಿಭಾಜ್ಯ ಸಮಸಂಖ್ಯೆ ಯಾವುದಪ್ಪ ಅಂದರೆ 2. 2ರಿಂದ ಡಿವೈಡ್ ಆಗುತ್ತೆ ನೋಡಿ ಮಕ್ಕಳೇ. 2 6 12 ಅಂತ ಹೋಗುತ್ತೆ. ಮತ್ತು ಈ 6ಅನ್ನು ಮತ್ತೆ ಅವಿಭಾಜ್ಯ ಸಂಖ್ಯೆಯಿಂದ ಡಿವೈಡ್ ಮಾಡೋಣ. 2 ಅನ್ನೋದು ಮತ್ತೆ ಅವಿಭಾಜ್ಯ ಸಂಖ್ಯೆ ಆಗುತ್ತೆ. 2 3 6. ಸರಿನಾ ಮಕ್ಕಳೇ? 3 ಕೂಡ ಅವಿಭಾಜ್ಯ ಸಂಖ್ಯೆನೇ. ಈ ರೀತಿ ಅವಿಭಾಜ್ಯ ಸಂಖ್ಯೆಗಳು ಎಂಡ್ ಆಗೋ ತನಕ ಮಾಡಬೇಕು. 12ರ ಅಪವರ್ತನಗಳೇನು ಮಕ್ಕಳೇ? 2 ಇಂಟು 2 ಇಂಟು 3. ಸರಿನಾ? ಅದೇ ರೀತಿಯಲ್ಲಿ 15ಕ್ಕೂ ಕೂಡ ಮಾಡೋಣ ಮಕ್ಕಳೇ. 15ರ ಅವಿಭಾಜ್ಯ ಅಪವರ್ತನಗಳು ನೋಡಿ, 2ರಿಂದ ಡಿವೈಡ್ ಆಗಲ್ಲ, ನೆಕ್ಸ್ಟ್ 3ರಿಂದ ಡಿವೈಡ್ ಆಗುತ್ತೆ. 3 ಅನ್ನೋದು ಅವಿಭಾಜ್ಯ ಸಂಖ್ಯೆ. 3 5 15. ಇಲ್ಲಿ 5 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆನೇ ಆಗಿರೋದ್ರಿಂದ 15ರ ಅಪವರ್ತನಗಳು 3 ಮತ್ತು 5 ಆಗಿರುತ್ತೆ. ಹಾಗೆಯೇ 21 ನೋಡಿ, 21. 21ನ್ನು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡೋಣ? 2ರಿಂದ ಡಿವೈಡ್ ಆಗಲ್ಲ, 3ರಿಂದ ಹೋಗುತ್ತೆ ಮಕ್ಕಳೇ. 3 7 21. ಹೌದು, 3 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿದೆ. 3 7 21 ಡಿವೈಡ್ ಆಗುತ್ತೆ. 7 ಅನ್ನೋದು ಕೂಡ ಅವಿಭಾಜ್ಯ ಸಂಖ್ಯೆನೇ ಆಗಿರೋದ್ರಿಂದ ಇಲ್ಲಿಗೆ ಎಂಡ್ ಆಗುತ್ತೆ. ಸರಿನಾ? ಹಾಗಾದರೆ 21ರ ಅಪವರ್ತನಗಳೇನು ಮಕ್ಕಳೇ? 3 ಮತ್ತು 7. ಈಗ ಈ ಅಪವರ್ತನಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಮಕ್ಕಳೇ. ಇದರಲ್ಲಿ 2 ಇಲ್ಲಿಲ್ಲ, ಇಲ್ಲೂ ಕೂಡ ಇಲ್ಲ. ಸೊ ನಾವು ಕಂಡುಹಿಡಿಯಬೇಕಾಗಿರೋಂಥದ್ದು ಲಾಸ ಆ, ಹೌದಲ್ವ ಮಕ್ಕಳೇ? ಲಾ ಸ ಆ ಆಗಿರೋದ್ರಿಂದ 2 ಯಾವುದರಲ್ಲೂ ಇಲ್ಲ ಅಂತಂದರೆ ಅದನ್ನು ಬರ್ಕೊಳ್ಬೇಕು. ಇಂಟು ಈ 2 ಕೂಡ ಯಾವುದರಲ್ಲೂ ಇಲ್ಲ, ಬರ್ಕೊಳ್ತಾ ಇದ್ದೀನಿ ನೋಡಿ. 3 ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ, 3ರಲ್ಲೂ ಇರೋದ್ರಿಂದ ಒಂದು ಸಲ ಮಾತ್ರ ಬರ್ಕೊಳ್ಬೇಕು. ಇಂಟು 3 ಆಲ್ರೆಡಿ ಬರ್ಕೊಂಡು ಆಗಿದೆ. 5 ನೋಡಿ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ, ಸೊ 5ನೂ ಕೂಡ ಬರ್ಕೋಬೇಕು. ಇಂಟು ಇದರಲ್ಲಾಯಿತು, ಇದರಲ್ಲೂ ಆಯಿತು. ಇದರಲ್ಲಿ ನೋಡಿ 3 ಕಾಮನ್ ಆಗಿತ್ತಲ್ಲ, ಬರ್ಕೊಂಡಿದ್ದೀನಿ. 7 ಎಲ್ಲೂ ಇಲ್ಲ, ಸೊ ಇದರಲ್ಲಿದೆ, ಬರ್ಕೊಳ್ಬೇಕು. ಲಾಸವನ್ನು ಕಂಡುಹಿಡಿಯಬೇಕಾದ್ರೆ ಎಲ್ಲದರಲ್ಲೂ ಕಾಮನ್ ಆಗಿರೋದನ್ನ ಒಂದು ಸಲ ಬರ್ಕೋಬೇಕು. ಕಾಮನ್ ಆಗಿ ಇಲ್ದಿರೋಂಥದ್ದನ್ನು ಕೂಡ ಬರ್ಕೊಂಡು ನಾವು ಗುಣಿಸ್ಬೇಕಾಗತ್ತೆ. ಸರಿನಾ ಮಕ್ಕಳ? ಈ ರೀತಿ ಗುಣಿಸಿ. 2 4 4 3 12 ಇಂಟು 7 5 35. ಇವೆರಡನ್ನ ಗುಣಿಸಿದಂತಹ ಉತ್ತರ 420 ಬರುತ್ತೆ ಮಕ್ಕಳೇ. ನಿಮಗೆ ಕೇಳಿರುವಂತಹ ಸಂಖ್ಯೆಗಳ ಲಾಸ ಏನು ಕೇಳಿದ್ದಾರೆ? 12, 15, 21 ಲಾಸ ಎಷ್ಟು? 420. ಅರ್ಥ ಆಯ್ತಾ ಮಕ್ಕಳ? ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಚಿತ್ರದಲ್ಲಿ ಸೈನ್ ಪಿ ಮತ್ತು ಸೈನ್ 90 ಮೈನಸ್ ಆರ್ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ಸೈನ್ ಪಿ ನೋಡಿ, ಪಿ ಕೋನಕ್ಕೆ ಸೈನನ್ನು ಕಂಡುಹಿಡಿಯಬೇಕು. ಹಾಗೆ ಆರ್ ಕೋನದ ಪೂರಕ ಕೋನದ ತ್ರಿಕೋನಮಿತಿ ಅನುಪಾತವನ್ನು ಕಂಡುಹಿಡಿಯ ಕೇಳಿದ್ದಾರೆ. ಸೈನ್ 90 ಮೈನಸ್ ಆರ್ ಅದನ್ನು ಕಂಡುಹಿಡಿಯೋದಕ್ಕೆ ಕೇಳಿರುವಂಥದ್ದು. ಸರಿನಾ ಮಕ್ಕಳ? ಚಿತ್ರವನ್ನು ಕರೆಕ್ಟಾಗಿ ಗಮನಿಸಿ. ಸೈನ್ ಪಿ, ಸೈನ್ ಪಿ. ಈಗ ಸೈನ್ಗೆ ನಮಗೀಗ ಆಲ್ರೆಡಿ ಒಂದು ರೂಲ್ಸ್ ಗೊತ್ತಿದೆ. ಸೈನ್ ಅಂದ್ರೇನು? ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ. ಅಭಿಮುಖ ಬಾಹು ಬೈ ವಿಕರ್ಣ ಇಸ್ ಈಕ್ವಲ್ ಟು ನೋಡಿ, ಕೋನ ಪಿ ಎಲ್ಲಿದೆ ಅಂತ ಅಬ್ಸರ್ವ್ ಮಾಡಿ. ಕೋನ ಪಿ ಇಲ್ಲಿದ್ದರೆ ಇದರ ಅಭಿಮುಖ ಬಾಹು ಅಂದರೆ ಇದಾಗುತ್ತೆ, ಕ್ಯೂ ಆರ್ ಆಗುತ್ತೆ ಮಕ್ಕಳೇ. ಅಭಿಮುಖ ಬಾಹು ಯಾವುದಾಯಿತು? ಕ್ಯೂ ಆರ್ ಆಯಿತು. ಡಿವೈಡ್ ಬೈ ವಿಕರ್ಣ ಯಾವುದಾಗುತ್ತೆ? ವಿಕರ್ಣ ಯಾವಾಗಲೂ ಕೂಡ ಪಿ ಆರ್. ಸರಿನಾ? ಪಿ ಆರೇ ಯಾಕೆ ವಿಕರ್ಣ ಆಗುತ್ತೆ ಅಂದರೆ ಇಲ್ಲಿ ಲಂಬಕೋನದ ಎದುರುಗಡೆಯ ಬಾಹು. ನೋಡಿ, ಕ್ಯೂ ಆರ್ನ ಅಳತೆಯನ್ನು ಕೊಟ್ಟಿದ್ದಾರೆ ಅವರೇ 1 ಅಂತ. ಡಿವೈಡ್ ಬೈ ಪಿ ಆರ್ನ ಅಳತೆ ಎಷ್ಟು? √2. ನೋಡಿ, ಅವ್ರು ಕೇಳಿರುವಂತಹ ಮೊದಲನೇ ಪ್ರಶ್ನೆ ಆನ್ಸರ್ ಸಿಕ್ತು. ಸೈನ್ ಪಿಗೆ ವ್ಯಾಲ್ಯೂ ಎಷ್ಟು? 1/√2. ಈಗ ಇನ್ನೊಂದಿದೆ ನೋಡಿ, ಸೈನ್ 90 ಮೈನಸ್ ಆರ್. ಸೈನ್ 90 ಮೈನಸ್ ಆರ್ ಇದನ್ನು
ಇದರ ಪೂರಕ ಕೋನದ ತ್ರಿಕೋನಮಿತಿ ಅನುಪಾತ ಏನಾಗುತ್ತೆ ಅಂದರೆ ಸೈನ್ 90 ಮೈನಸ್ ಆರ್ ಇದ್ದರೆ ಕಾಸ್ ಆರ್ ಅಂತ ಬರ್ಕೋಬೋದು. ಸರಿನಾ ಮಕ್ಕಳೇ? ದೇರ್ಫೋರ್ ಈಗ ನಾವು ಕಾಸ್ ಆರ್ನ ಹುಡುಕ್ತಾ ಹೋಗೋಣ. ಕಾಸ್ ಆರ್ ಇಸ್ ಈಕ್ವಲ್ ಟು, ಕಾಸ್ ಅಂದ್ರೇನು? ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಪಾರ್ಶ್ವಬಾಹು ಅಂತಂದರೆ ಪಕ್ಕದ ಬಾಹು. ನೋಡಿ, ಯಾವ ಕೋನದ ಪಕ್ಕದ ಬಾಹು? ಆರ್. ಆರ್ ಎಲ್ಲಿದೆ ನೋಡಿ, ಇಲ್ಲಿದೆ. ಆರ್ನ ಪಕ್ಕದ ಬಾಹು ಇದು, ಇದರ ಅಭಿಮುಖ ಬಾಹು ಅಂದರೆ ಇದಾಗ್ತಿತ್ತು. ಪಾರ್ಶ್ವಬಾಹು ಅಂದರೆ ಕ್ಯೂ ಆರ್. ಹಾಗಾದರೆ ಪಾರ್ಶ್ವಬಾಹು ಯಾವುದು? ಕ್ಯೂ ಆರ್ ಡಿವೈಡ್ ಬೈ ಪಿ ಆರ್ ವಿಕರ್ಣ ಆಗಿರುತ್ತೆ. ಹೌದಲ್ವಾ? ಪಿ ಆರ್ ಈಸ್ ಈಕ್ವಲ್ ಟು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಯೂ ಆರ್ ಅಂದರೆ ಎಷ್ಟು? 1 ಡಿವೈಡ್ ಬೈ ಪಿ ಆರ್ ಅಂದರೆ √2. ಸರಿನಾ ಮಕ್ಕಳ? ಸೈನ್ ಪಿ 1/√2ನೇ ಬಂತು, ಕಾಸ್ ಆರ್ ಕೂಡ 1/√2ನೇ ಇರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. 22ನೇ ಪ್ರಶ್ನೆ. 3.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ. ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟು ಮಕ್ಕಳೇ? 3.5 ಸೆಂಟಿಮೀಟರ್. ಹಾಗೆ ಸ್ಪರ್ಶಕಗಳ ನಡುವಿನ ಕೋನವನ್ನು ಕೊಟ್ಟಿದ್ದಾರೆ 80 ಡಿಗ್ರಿ. ಗೊತ್ತಾಯ್ತಾ ಮಕ್ಕಳೇ? ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ಕೊಟ್ಟಿದ್ದಾಗ ನಾವು ತ್ರಿಜ್ಯಗಳ ನಡುವಿನ ಕೋನವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ತ್ರಿಜ್ಯಗಳ ನಡುವಿನ ಕೋನ ಕಂಡುಹಿಡಿಯೋದು ಹೇಗೆ ಅಂದರೆ, 180 ಡಿಗ್ರಿನಲ್ಲಿ ಅವರೆಷ್ಟು ಡಿಗ್ರಿ ಕೋನವನ್ನು ಕೊಟ್ಟಿರ್ತಾರೆ ಸ್ಪರ್ಶಕಗಳ ನಡುವಿನ ಕೋನ, ಅದನ್ನು ನಾವು ಕಳಿಬೇಕು. ಹಾಗಾದರೆ 180 ಡಿಗ್ರಿ ಮೈನಸ್ ಸ್ಪರ್ಶಕಗಳ ನಡುವಿನ ಕೋನ 80 ಡಿಗ್ರಿನ ಕಳೆದಿದ್ದೀವಿ, 100 ಡಿಗ್ರಿ ಸಿಕ್ಕಿದೆ. ಹಾಗಾದರೆ ತ್ರಿಜ್ಯಗಳ ನಡುವಿನ ಕೋನ 100 ಡಿಗ್ರಿಯನ್ನು ನಾವು ರಚನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಏನು ಮಾಡ್ತೀವಿ? ರಚನೆಯನ್ನು ಮಾಡಲಿಕ್ಕೆ ಮೊದಲು ತ್ರಿಜ್ಯ 3.5 ಸೆಂಟಿಮೀಟರ್ ಇರೋ ಹಾಗೆ ಒಂದು ವೃತ್ತವನ್ನು ರಚಿಸ್ಕೊಳ್ಬೇಕು. ನೋಡಿ ಮಕ್ಕಳೇ, ಸ್ಕೇಲು ಮತ್ತು ಕೈವಾರದ ಸಹಾಯದಿಂದ ತ್ರಿಜ್ಯ 3 ಸೆಂಟಿಮೀಟರ್ ಇರೋ ಹಾಗೆ ತ್ರಿಜ್ಯವನ್ನು ಇಟ್ಕೊಂಡಿದ್ದೀನಿ. ಸರಿನಾ ಮಕ್ಕಳೇ? ಈಗ ಒಂದು ನಾವು ವೃತ್ತವನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ಸರ್ಕಲ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಅರ್ಥ ಆಗ್ತಿದ್ದಲ್ವ ಮಕ್ಕಳೇ? ಈ ರೀತಿ ಸರ್ಕಲನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈಗ ತ್ರಿಜ್ಯ 3 ಸೆಂಟಿಮೀಟರ್ ಹಾಗೆ ನಾವು ವೃತ್ತವನ್ನು ರಚನೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಎರಡು ತ್ರಿಜ್ಯಗಳನ್ನು ರಚಿಸ್ಕೊಳ್ಳೋಣ ಮಕ್ಕಳೇ. ಎರಡು ತ್ರಿಜ್ಯಗಳನ್ನ ಯಾವಾಗ ರೀತಿ ರಚಿಸ್ಕೋಬೇಕು ಅಂದರೆ, ತ್ರಿಜ್ಯಗಳ ನಡುವಿನ ಕೋನ 100 ಡಿಗ್ರಿ ಇರೋ ಹಾಗೆ ರಚಿಸ್ಕೋಬೇಕು. ಹಾಗಾದರೆ ಮೊದಲಿಗೆ ನಾವೊಂದು ತ್ರಿಜ್ಯವನ್ನು ರಚಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ತ್ರಿಜ್ಯವನ್ನು ರಚಿಸ್ಕೊಂಡಿದ್ದೀನಿ ಮಕ್ಕಳೇ. ಓ ಎ ಅಂತ ಗುರುತಿಸ್ಕೊಳ್ತಾ ಇದ್ದೀನಿ. ಈಗ ಓ ಎಯಿಂದ ಮತ್ತೊಂದು ತ್ರಿಜ್ಯವನ್ನು ಕೋನ 100 ಡಿಗ್ರಿ ಏರ್ಪಡುವಂತೆ ರಚಿಸ್ಕೋಬೇಕು. ಸರಿನಾ ಮಕ್ಕಳ? ಕೋನ 100 ಡಿಗ್ರಿ ಇರೋ ಹಾಗೆ ರಚಿಸ್ಕೋಬೇಕು. ಹಾಗಾದರೆ ಕೋನ 100 ಡಿಗ್ರಿಯನ್ನು ಕೋನಮಾಪಕದ ಸಹಾಯದಿಂದ ರಚಿಸೋಣ ಮಕ್ಕಳೇ. ಈ ಪಾಯಿಂಟನ್ನು ಎಲ್ಲಿ ಇಡಬೇಕು ಅಂತ ನೋಡಿ, ಈ ರೀತಿ ಇಟ್ಕೊಂಡು ಈಗ ಓ ಎ ತ್ರಿಜ್ಯ ಕೋನಮಾಪಕದ ಒಂದು ಲೈನ್ ಮೇಲೆ ಆಯ್ಕೆ ಆಗಿದೆ. ಈ ಕಡೆಯಿಂದ ಅಂದರೆ ಲೈನು ತ್ರಿಜ್ಯ ಯಾವ ಕಡೆ ಇದೆಯೋ ಆ ಕಡೆಯಿಂದ ಎಣಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 90. ನೋಡಿ, 0, 10, 20, 30, 40, 50, 60, 70, 80, 90, 100 ಇಲ್ಲಿಗೆ ಬರುತ್ತಲ್ವ ಮಕ್ಕಳೇ? ಒಂದು ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ. ಸರಿನಾ? ಈಗ ಸ್ಕೇಲ್ನ ಸಹಾಯದಿಂದ ನೋಡಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಬಟ್ ವೃತ್ತದಿಂದ ಹೊರಗಡೆ ಇದೆ ನಾವು ಗುರುತಿಸ್ಕೊಂಡಿರೋಂಥ ಪಾಯಿಂಟು. ಹೌದಲ್ವ ಮಕ್ಕಳೇ? ಆದರೆ ಅಲ್ಲಿಂದ ಎಳಿಬಾರ್ದು, ಪರಿಧಿಯಿಂದ ಮಾತ್ರ ಎಳಿಬೇಕು. ಸರಿನಾ ಮಕ್ಕಳ? ನೋಡಿ, ಅದನ್ನು ನಾನೀಗ ಬಿ ಅಂತ ಗುರುತಿಸ್ತಾ ಇದ್ದೀನಿ. ಓಕೆ, ಒ ಬಿ ಅನ್ನೋದು ಮತ್ತು ಒ ಎ ಅನ್ನೋದು ಎರಡೂ ಕೂಡ ತ್ರಿಜ್ಯಗಳು. ಈ ಎರಡೂ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಡಿಗ್ರಿ ಇದೆ? 100 ಡಿಗ್ರಿ ಇದೆ. ಸರಿನಾ ಮಕ್ಕಳ? ಈಗ ನಾವು ಈ ತ್ರಿಜ್ಯಗಳಿಗೆ ಸ್ಪರ್ಶಕಗಳನ್ನು ಎಳೆದ್ರೆ ಆಯಿತು. ನೋಡಿ, ಒ ಬಿ ಪಾಯಿಂಟಲ್ಲಿ ನಾವೀಗ ಸ್ಪರ್ಶಕವನ್ನು ಎಳಿತಾ ಇದ್ದೀನಿ. ಬಿ ಪಾಯಿಂಟಲ್ಲಿ ಸ್ಪರ್ಶಕವನ್ನು ಎಳಿಬೇಕು ಅಥವಾ ಎ ಪಾಯಿಂಟಲ್ಲಿ ಸ್ಪರ್ಶಕವನ್ನು ಎಳಿಬೇಕು, ಎರಡತ್ರನೂ ಎಳಿಬೇಕು. ಈಗ ಎ ಪಾಯಿಂಟಲ್ಲಿ ಸ್ಪರ್ಶಕವನ್ನು ಎಳೆಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎ ಪಾಯಿಂಟಲ್ಲಿ ಈ ರೀತಿ ಇಟ್ಕೊಳ್ಳಿ. ತ್ರಿಜ್ಯ ಓ ಅಷ್ಟೇ ಇರಲಿ. ಸರಿನಾ? ನೋಡಿ, ಓ ಅಷ್ಟು ತ್ರಿಜ್ಯವನ್ನು ಇಟ್ಕೊಂಡಿದ್ದೀನಿ. ಈಗ
ಎಯನ್ನು ಕೇಂದ್ರವಾಗಿಟ್ಟುಕೊಂಡು ಈ ರೀತಿ ಅರ್ಧ ವೃತ್ತ ಕಂಸವನ್ನು ಎಳಿತಾ ಇದ್ದೀನಿ. ಸರಿನಾ ಮಕ್ಕಳೇ? ಈ ರೀತಿ ಅರ್ಧ ವೃತ್ತ ಕಂಸವನ್ನು ಎಳೆದಾದ್ಮೇಲೆ ನೋಡಿ ಅಷ್ಟೇ ತ್ರಿಜ್ಯ ಇರಲಿ. ನೆಕ್ಸ್ಟು ಓ ಇಂದ ಇಲ್ಲೊಂದು ಸಲ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಕಾಣಿಸ್ತಿದೆ ಮಕ್ಕಳೇ? ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಪಾಯಿಂಟಿಂದ ಕಾಣಿಸ್ತಿದೆ ಮಕ್ಕಳ? ಈ ಪಾಯಿಂಟಿಂದ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸರಿನಾ? ನಂತರ ಅಷ್ಟೇ ತ್ರಿಜ್ಯದಲ್ಲಿ ಇಲ್ಲೊಂದು ಕಂಸವನ್ನು ಕಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಪಾಯಿಂಟಿಂದ ಬನ್ನಿ, ಈ ಪಾಯಿಂಟಿಂದ ಇಲ್ಲೊಂದು ಕಂಸವನ್ನು ಕಟ್ ಮಾಡಿದ್ದೀನಿ. ಓಕೆನಾ? ಈಗ ನೋಡಿ ಮಕ್ಕಳೇ, ಈ ಪಾಯಿಂಟಿಂದ ಎ ಪಾಯಿಂಟ್ನ ಮುಖಾಂತರ ನಾವು ಸ್ಪರ್ಶಕವನ್ನು ಎಳಿಬಹುದು. ಸರಿನಾ? ನೋಡಿ, ನೋಡಿ ಮಕ್ಕಳೇ, ಸ್ಪರ್ಶಕ ರಚನೆ ಆಯಿತು. ಒಂದು ಸ್ಪರ್ಶಕವನ್ನು ರಚನೆಯನ್ನು ಮಾಡಿದ್ದೀವಿ. ಮತ್ತೊಂದು ಸ್ಪರ್ಶಕವನ್ನು ಓ ಬಿನಲ್ಲಿ ಇದೇ ರೀತಿಯಲ್ಲೇ ಮಾಡಬೇಕು ಮಕ್ಕಳೇ. ಬಿ ಪಾಯಿಂಟಲ್ಲಿ ಸ್ಪರ್ಶಕವನ್ನು ರಚಿಸಬೇಕು. ನೋಡಿ ಮಕ್ಕಳೇ, ಬಿ ಪಾಯಿಂಟಲ್ಲಿ ಸ್ಪರ್ಶಕವನ್ನು ರಚನೆ ಮಾಡೋಣ. ಈಗ ಬಿಯಿಂದ ಓ ಎಷ್ಟಿರುತ್ತೋ ಅಷ್ಟೇ ತ್ರಿಜ್ಯವನ್ನು ಇಟ್ಕೊಳ್ತಾ ಇದ್ದೀನಿ. ಕಂಸವನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಸರಿನಾ ಮಕ್ಕಳ? ಕಾಣಿಸ್ತಿದೆಯಲ್ವಾ? ಈ ರೀತಿ ಕಂಸ ಕಟ್ ಮಾಡಿದ್ದಾಯಿತು. ಈಗ ಅಷ್ಟೇ ತ್ರಿಜ್ಯ ಇರಬೇಕು, ಬದಲಾಯಿಸಬಾರ್ದು ತ್ರಿಜ್ಯನ. ಇಲ್ಲಿಂದ ಇಲ್ಲೊಂದು ಕಂಸವನ್ನು ಕಟ್ ಮಾಡಿದ್ದೀವಿ. ನಂತರ ಇಲ್ಲಿಂದ ಇಲ್ಲಿ ಕಟ್ ಮಾಡಿ, ನಂತರ ಅದೇ ತ್ರಿಜ್ಯದಿಂದ ಇಲ್ಲೊಂದು ಪಾಯಿಂಟನ್ನು ಕಟ್ ಮಾಡಿದ್ದೀನಿ. ಈ ಪಾಯಿಂಟಿಂದ ಈಗ ಕಟ್ ಮಾಡಿದ್ರಲ್ಲ ಮಕ್ಕಳ, ಆ ಪಾಯಿಂಟನ್ನು ಗುರುತಿಸ್ಕೊಳ್ಳಿ. ಸರಿನಾ? ಈ ಪಾಯಿಂಟಿಂದ ಬಿ ಪಾಯಿಂಟನ್ನು ಸೇರಿಸಿದ್ರೆ ನಿಮಗೆ ಸ್ಪರ್ಶಕ ರಚನೆಯಾಗಿರುತ್ತೆ. ಸರಿನಾ? ನೋಡಿ, ಇಲ್ಲಿಂದ ಸ್ಪರ್ಶಕವನ್ನು ಎಳೆದಿದ್ದೇವೆ. ನೋಡಿ ಮಕ್ಕಳೇ, ಇದು ಮತ್ತು ಇದು ಎರಡು ಕೂಡ ಸ್ಪರ್ಶಕಗಳು. ನಾನಿಲ್ಲಿ ಗುರುತಿಸ್ಕೊತಾ ಇದ್ದೀನಿ ಎಮ್ ಅಂತ. ಎಮ್ ಎ ಇಸ್ ಈಕ್ವಲ್ ಟು ಎಮ್ ಬಿ ಸ್ಪರ್ಶಕಗಳು. ಸರಿನಾ ಮಕ್ಕಳ? ಅವರು ಕೇಳಿರುವಂತಹ ಸ್ಪರ್ಶಕಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 23ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 6 ಕೆಂಪು, 5 ನೀಲಿ ಮತ್ತು 4 ಹಸಿರು ಚೆಂಡುಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಹಾಗೆ ಕೆಂಪು ಆಗುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ನಾವಿಲ್ಲಿ ಒಟ್ಟು ಎಷ್ಟು ಗೋಲಿಗಳಿದ್ದಾವೆ ಅಂತ ಬರ್ಕೊಳ್ಳೋಣ ಮಕ್ಕಳೇ. ಒಟ್ಟು ಗೋಲಿಗಳು ಯಾವ್ಯಾವ ಮಕ್ಕಳೇ? ಕೆಂಪು, ನೀಲಿ, ಹಸಿರು. ಒಟ್ಟು ಎಷ್ಟು ಚೆಂಡುಗಳಿದ್ದಾವೆ ಮಕ್ಕಳೇ? 6 ಕೆಂಪುದಿದೆ, ಪ್ಲಸ್ 5 ನೀಲಿದಿದೆ, ಪ್ಲಸ್ 4 ಹಸಿರು ಚೆಂಡುಗಳಿದ್ದಾವೆ. ಒಟ್ಟು ಎಷ್ಟು ಚೆಂಡುಗಳಾಯಿತು ಮಕ್ಕಳೇ? 6 4 10 15. ಒಟ್ಟು 15 ಗೋಲಿಗಳಿವೆ. ಹೌದಲ್ವಾ ಮಕ್ಕಳೇ? ಹಾಗಾದರೆ ಇದನ್ನು ನಾವು ಎನ್ ಆಫ್ ಎಸ್ ಅಂತ ತಗೊಳ್ತೀವಿ. ಎನ್ ಆಫ್ ಎಸ್ ಎಷ್ಟಿದೆ? 15 ಇದೆ. ಸರಿನಾ ಮಕ್ಕಳೇ? ಈಗ ಒಂದೊಂದು ನೋಡೋಣ. ಹಸಿರು ಆಗದಿರುವ ಅಂದರೆ ಅಂತಂದರೆ ಹಸಿರಲ್ಲದ್ದು ಅಂತ. ಹಸಿರಲ್ಲದ್ದನ್ನು ನಾನಿಲ್ಲಿ ಎನ್ ಆಫ್ ಎ ಅಂತ ತಗೊಳ್ತೀನಿ. ಓಕೆನಾ? ಹಾಗಾದರೆ ಹಸಿರಲ್ಲದ್ದು ಅಂದರೆ ಹಸಿರು ಗೋಲಿಗಳು ಎಷ್ಟಿದ್ದಾವೆ ಮಕ್ಕಳೇ? 4 ಇದ್ದಾವೆ. ಹಸಿರಲ್ಲದ್ದು ಅಂತಂದರೆ ನೀಲಿ ಮತ್ತು ಕೆಂಪು. ಹಾಗಾದರೆ ನೀಲಿ ಎಷ್ಟಿದ್ದಾವೆ? 6. ಕೆಂಪುದೆಷ್ಟಿದೆ? 6. ನೀಲಿದೆಷ್ಟಿದೆ? 5. ಹಸಿರಲ್ಲದ್ದು ಅಂದರೆ ಇವೆರಡನ್ನು ತಗೊಳ್ಬೇಕು. ಇವೆರಡು ಅಂತಂದರೆ ಹಸಿರಲ್ಲದ್ದು ಅಂದರೆ ಕೆಂಪು ಮತ್ತು ನೀಲಿ ಇವೆರಡನ್ನು ತಗೊಳ್ಬೇಕು. ಕೆಂಪು ಎಷ್ಟಿದೆ? 6 ಪ್ಲಸ್ ನೀಲಿ ಎಷ್ಟಿದೆ? 5. ಒಟ್ಟು ಎಷ್ಟಾಯಿತು ಮಕ್ಕಳೇ? 11 ಗೋಲಿಗಳಾಯಿತು. ಇದನ್ನು ನಾನು ಎನ್ ಆಫ್ ಎ ಅಂತ ತಗೊಳ್ಳಾ? ಎನ್ ಆಫ್ ಎ ಇಸ್ ಈಕ್ವಲ್ ಟು 11. ಹಾಗಾದರೆ ಹಸಿರು ಅಲ್ಲದ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯಬೇಕು ಅಂತಂದರೆ
ಅದನ್ನು ಪ್ರಾಬಬಿಲಿಟಿ ಆಫ್ ಎ ಅಂತ ತಗೊಳ್ಳೋಣ. ಪ್ರಾಬಬಿಲಿಟಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅನ್ನೋದು ಸೂತ್ರ. ಇಲ್ಲಿ ಎನ್ ಆಫ್ ಎ ಎಷ್ಟಿದೆ? 11 ಡಿವೈಡ್ ಬೈ ಎನ್ ಆಫ್ ಎಸ್ ಎಷ್ಟಿದೆ? 15. ನೋಡಿ, ಹಸಿರಲ್ಲದ್ದು ಆಗುವಂತಹ ಸಂಭವನೀಯತೆ ಎಷ್ಟು? 11/15. ಸರಿನಾ ಮಕ್ಕಳೇ? ಅದೇ ರೀತಿಯಲ್ಲಿ ಕೆಂಪು ಆಗುವ ಸಂಭವನೀಯತೆಯನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಈಗ ಎರಡನೇದು ಯಾವ್ದು ಕಂಡುಹಿಡಿಯೋಣ? ಕೆಂಪು ಬಣ್ಣದ್ದು ಅಂದರೆ ಕೆಂಪು. ಟೋಟಲ್ ಆಗಿ ಕೆಂಪು ಎಷ್ಟು ಗೋಲಿಗಳಿದ್ದಾವೆ ಮಕ್ಕಳೇ? 6 ಗೋಲಿಗಳಿವೆ, ಅವರೇ ಕೊಟ್ಟಿದ್ದಾರಲ್ವಾ. ಹಾಗಾದರೆ ಇದನ್ನು ನಾನು ಎನ್ ಆಫ್ ಬಿ ಅಂತ ತಗೊಳ್ತೀನಿ. ಯಾಕೆಂದರೆ ಎನ್ ಆಫ್ ಎ ಅಂತಂದರೆ ಹಸಿರಲ್ಲದನ್ನು ತೊಗೊಂಡಿದ್ದೀನಿ. ಎನ್ ಆಫ್ ಬಿ ಕೆಂಪು ಬಣ್ಣದ್ದು ತೊಗೊಳ್ಳೋಣ. ಎನ್ ಆಫ್ ಬಿ ಈಸ್ ಈಕ್ವಲ್ ಟು ಎಷ್ಟು? 6. ಹೌದಲ್ವ ಮಕ್ಕಳೇ? ಪ್ರಾಬಬಿಲಿಟಿ ಆಫ್ ಬಿ ಎಷ್ಟಾಗುತ್ತೆ ಅಂದರೆ ಬಿನ ಸಂಭವನೀಯತೆ ಪ್ರಾಬಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡ್ ಬೈ ಎನ್ ಆಫ್ ಎಸ್. ಈ ರೀತಿ ಆಗುತ್ತೆ ಸೂತ್ರ. ಎನ್ ಆಫ್ ಬಿ ಎಷ್ಟಿದೆ? 6 ಡಿವೈಡ್ ಬೈ ಎನ್ ಆಫ್ ಎಸ್ ಎಷ್ಟಿದೆ? 15. ಎನ್ ಆಫ್ ಎಸ್ ಇಲ್ಲಿದೆ ನೋಡಿ, ಬರ್ಕೊಂಡಿದ್ದೀವಿ ಮುಂಚೆನೆ. ಈಗ 6 ಮತ್ತು 15 3 ಮಗ್ಗಿಯಿಂದ ಡಿವೈಡ್ ಆಗುತ್ತೆ ನೋಡಿ ಮಕ್ಕಳೇ. 3 2 6, 3 5 15. ದೇರ್ಫೋರ್ 2/5 ಅನ್ನೋದು ಕೆಂಪು ಬಣ್ಣದ ಗೋಲಿಯನ್ನು ಹೊರತೆಗೆಯುವಂತಹ ಸಂಭವನೀಯತೆ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ಪೈಥಾಗರಸ್ ಪ್ರಮೇಯದ ಮೇಲೆ ಕೇಳಿರುವಂಥ ಪ್ರಶ್ನೆ ನೋಡಿ ಮಕ್ಕಳೇ. ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ. ಅದರಲ್ಲಿ ಬಿ ಎ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಬಿ ಎ ಸಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಎ ಡಿ ಲಂಬ ಬಿ ಸಿ. ನೋಡಿ, ಎ ಡಿ ಲಂಬ ಬಿ ಸಿ ಎಳೆದಿದ್ದಾರೆ. ಮತ್ತು ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಅವರೇ ಕೊಟ್ಟಿದ್ದಾರೆ. ಬಿ ಡಿ ಎಷ್ಟಿರುತ್ತೋ ಡಿ ಸಿ ಕೂಡ ಅಷ್ಟೇ ಇದೆ ಅಂತ ಕೊಟ್ಟಿದ್ದಾರೆ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4AD ಸ್ಕ್ವೇರ್ ಅಂತ ಸಾಧಿಸಬೇಕು. ಸರಿ ಮಕ್ಕಳೇ? ಅವ್ರು ಕೊಟ್ಟಿರುವಂತಹ ಡಾಟಾಸ್ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ ನೋಡಿ. ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗೆಯೇ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಕೊಟ್ಟಿದ್ದಾರೆ. ಇನ್ನೇನು ಕೊಟ್ಟಿದ್ದಾರೆ? ಎ ಡಿ ಲಂಬ ಬಿ ಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎ ಡಿ ಲಂಬ ಬಿ ಸಿ ಅಂತ ಕೊಟ್ಟಿರೋದ್ರಿಂದ ಇದೊಂದು ಲಂಬಕೋನ ತ್ರಿಭುಜ ಆಗುತ್ತೆ, ಇದು ಕೂಡ ಒಂದು ಲಂಬಕೋನ ತ್ರಿಭುಜ ಆಗುತ್ತೆ. ಮುಂಚೆನೇ ಬಿ ಎ ಸಿ 90 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ಎ ಬಿ ಸಿ ತ್ರಿಭುಜನೂ ಕೂಡ ಲಂಬಕೋನ ತ್ರಿಭುಜನೇ ಆಗುತ್ತೆ. ಹಾಗಾದರೆ ಇಲ್ಲಿ 3 ಲಂಬಕೋನ ತ್ರಿಭುಜಗಳಿದ್ದಾವೆ. ನಾವೇನಂತ ಪ್ರೂವ್ ಮಾಡಬೇಕು ಮಕ್ಕಳೇ? ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4AD ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕು. ಇದನ್ನು ನಾವು ಪ್ರೂವ್ ಮಾಡಬೇಕಾಗತ್ತೆ. ನೋಡಿ, ಈಗ 3 ತ್ರಿಭುಜಗಳಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನು ತಗೊಳ್ಳೋಣ. ಫಸ್ಟು ಯಾವುದು? ಬಿ ಎ ಸಿ ಇದೆಯಲ್ಲ, ಬಿ ಎ ಸಿ ಲಂಬಕೋನ ತ್ರಿಭುಜವನ್ನು ತಗೊಳ್ಳೋಣ. ಲಂಬಕೋನ ತ್ರಿಭುಜ ಬಿ ಎ ಸಿ ಅಲ್ಲಿ ನೋಡಿ, ಬಿ ಎ ಸಿಯಲ್ಲಿ ಕೋನ ಎ 90 ಡಿಗ್ರಿ ಇರೋದ್ರಿಂದ ಬಿ ಸಿ ಏನಾಗುತ್ತೆ ಮಕ್ಕಳೇ? ವಿಕರ್ಣ ಆಗುತ್ತೆ. ಹಾಗಾದರೆ ವಿಕರ್ಣದ ಮೇಲಿನ ವರ್ಗ ಎ ಬಿ ಸ್ಕ್ವೇರ್ ಮತ್ತು ಎ ಸಿ ಸ್ಕ್ವೇರ್ಗಳ ಮೊತ್ತಕ್ಕೆ ಸಮನಾಗುತ್ತೆ. ಬರಿಬೋದಲ್ವಾ? ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಈಕ್ವೇಷನ್ 1 ಅಂತ ತೊಗೊಂಡಿರಿ. ನೆಕ್ಸ್ಟ್ ಅದೇ ರೀತಿ ಲಂಬಕೋನ ತ್ರಿಭುಜ ಎ ಡಿ ಬಿ. ಲಂಬಕೋನ ತ್ರಿಭುಜ ಎ ಡಿ ಬಿಯಲ್ಲಿ ನೋಡಿ, ಡಿ ಕೋನ 90 ಡಿಗ್ರಿ ಇರುತ್ತೆ. ಹಾಗಾದರೆ ಇದರ ಅಭಿಮುಖ ಬಾಹು ಎ ಬಿ ಆಗುತ್ತೆ. ಎ ಬಿ ವಿಕರ್ಣ ಆಗಿರುತ್ತೆ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್, ಈ ಬಾಹುವನ್ನು ತಗೋತಾ ಇದ್ದೀವಿ, ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಓಕೆ, ಪ್ಲಸ್ ಬಿ ಡಿ ಸ್ಕ್ವೇರ್. ಈಕ್ವೇಷನ್ 2 ಅಂತ ತಗೊಳ್ಳಿ. ಮತ್ತೊಂದು ಲಂಬಕೋನ ತ್ರಿಭುಜವನ್ನು ನೋಡಿ ಮಕ್ಕಳೇ. ಎ ಡಿ ಸಿ ಇದೆಯಲ್ವಾ, ಇದರಲ್ಲಿ 90 ಡಿಗ್ರಿ ಇರೋದು ಡಿ. ಇದರ ಅಭಿಮುಖ ಬಾಹು ವಿಕರ್ಣ, ಎ ಸಿ ವಿಕರ್ಣ ಆಗಿದೆ. ತ್ರಿಭುಜ ಎ ಡಿ ಸಿಯಲ್ಲಿ ಎ ಸಿ ವಿಕರ್ಣ ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ನೋಡಿ, ಈಕ್ವೇಷನ್ 3. ಈ 3 ಈಕ್ವೇಷನ್ಗಳನ್ನ ನಾವು ಬರ್ಕೊಂಡಿರೋದು ಯಾವುದರ ಆಧಾರದ ಮೇಲೆ ಅಂತಂದರೆ ಪೈಥಾಗೋರಸ್ ಪ್ರಮೇಯದಿಂದ. ಓಕೆನಾ ಮಕ್ಕಳ? ನೋಡಿ, 1ನೇ ಈಕ್ವೇಷನ್ ಮತ್ತು 2ನೇ ಈಕ್ವೇಷನ್ನ ನೋಡಿ.
ಬಿ ಸಿ ಸ್ಕ್ವೇರ್ ನನಗೆ ಬೇಕು ಸಾಧನೆ ಮಾಡಲಿಕ್ಕೆ, ಅದಕ್ಕೋಸ್ಕರ ಬಿ ಸಿ ಸ್ಕ್ವೇರ್ನ ಉಳಿಸ್ಕೊಳ್ಳೋಣ ಮಕ್ಕಳೇ. ಒಂದೇ ಈಕ್ವೇಷನ್ನ ಹಾಗೆ ಬರ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಬರ್ಕೋಬೇಕು. ಎ ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಏನು ಅಂತ ಗೊತ್ತಿದೆ ನೋಡಿ ಎರಡನೇ ಈಕ್ವೇಷನಿಂದ. ಎ ಬಿ ಸ್ಕ್ವೇರ್ ಅನ್ನೋದು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರಿಗೆ ಸಮ ಅಲ್ವಾ. ಹಾಗಾದರೆ ಎ ಬಿ ಸ್ಕ್ವೇರ್ ಬದಲು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂತ ಹಾಕ್ಬೋದು. ಅಂದರೆ ಒಂದರಲ್ಲಿ ಎರಡನ್ನು ಆದೇಶಿಸಿ ಅಂತ ಬರಿತಾ ಇದ್ದೀನಿ. ಒಂದರಲ್ಲಿ ಎರಡನ್ನು ಆದೇಶಿಸಿ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಬರ್ಕೊಳ್ಳೋದು ಬೇಡ, ಎ ಬಿ ಸ್ಕ್ವೇರ್ ಬದಲು ಇದನ್ನು ಬರೆಯೋಣ, ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್. ಓಕೆ, ಪ್ಲಸ್ ಎ ಸಿ ಸ್ಕ್ವೇರ್ ಹಾಗೆ ಬರಿತಾ ಇದ್ದೀನಿ ಮಕ್ಕಳೇ, ಎ ಸಿ ಸ್ಕ್ವೇರ್. ಓಕೆನಾ. ಈಗ ಬಿ ಸಿ ಸ್ಕ್ವೇರ್ ಹಾಗೆ ಇರಲಿ ಇಸ್ ಈಕ್ವಲ್ ಟು ನಾವಿಲ್ಲಿ ಎ ಡಿ ಸ್ಕ್ವೇರ್ ಅಂತಲೂ ಕೂಡ ಬರಬೇಕಾಗುತ್ತೆ. ಹಾಗಾದರೆ ಈ ಎ ಡಿ ಸ್ಕ್ವೇರ್ ಕೂಡ ನಾವು ಹಾಗೆ ಉಳಿಸ್ಕೋಬೇಕು, ಸರಿನಾ. ಈಗ ಬಿ ಡಿ ಸ್ಕ್ವೇರ್ ಹಾಗೆ ಬರ್ಕೊಂಡ್ರೆ ಎ ಸಿ ಸ್ಕ್ವೇರ್ನ ಮೂರನೇ ಈಕ್ವೇಷನಿಂದ ನಾವು ಈ ರೀತಿ ಬರಿಬೋದಾ. ಹಾಗಾದರೆ ಎ ಸಿ ಸ್ಕ್ವೇರ್ ಬದಲು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಯಾಕೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಅಂತ ಈಕ್ವೇಷನ್ ಇತ್ತು, ಮೂರನೇ ಈಕ್ವೇಷನ್ ಇದೆಯಲ್ಲ ಅದರಿಂದ ನಾನು ಇದನ್ನು ಬರ್ಕೊಂಡಿದ್ದೀನಿ, ಸರಿನಾ ಮಕ್ಕಳ. ಬಿ ಸಿ ಸ್ಕ್ವೇರ್ ಹಾಗೆ ಇರಲಿ ಇಸ್ ಈಕ್ವಲ್ ಟು ನೋಡಿ ಎ ಡಿ ಸ್ಕ್ವೇರ್ ಇಲ್ಲೊಂದಿದೆ ಇಲ್ಲೊಂದಿದೆ, ಸೊ 2AD ಸ್ಕ್ವೇರ್ ಆಯಿತು, ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಇದೆ, ಬಿ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಬಿ ಡಿ ಅಂದರೆ ಏನು ಮಕ್ಕಳೇ ನೋಡಿ, ಬಿ ಡಿ ಅನ್ನೋದು ಡಿ ಸಿಗೆ ಸಮ ಅಂತ ಅವರೇ ಕೊಟ್ಟಿದ್ದಾರೆ. ಬಿ ಡಿ ಅನ್ನೋದು ಡಿ ಸಿಗೆ ಸಮ ಆಗಿದೆ. ಹಾಗಾದ್ಮೇಲೆ ಬಿ ಡಿ ಬದಲು ಡಿ ಸಿ ಸ್ಕ್ವೇರ್ ಅಂತ ಬರೀಲ್ಲ, ಬಿ ಡಿ ತೆಗೆದು ಡಿ ಸಿ ಹಾಕಿದ್ದೀನಿ ಸ್ಕ್ವೇರ್, ಪ್ಲಸ್ ಎ ಡಿನ ಇಲ್ಲಿ ಕೂಡಿ ಬರೆದಿದ್ದೀವಿ, ಡಿ ಸಿ ಸ್ಕ್ವೇರ್ ಅಥವಾ ಸಿ ಡಿ ಸ್ಕ್ವೇರ್ ಎರಡು ಒಂದೇನೆ ಮಕ್ಕಳೇ, ಸಿ ಡಿ ಸ್ಕ್ವೇರ್. ಇದಕ್ಕೆ ಕಾರಣ ಏನು, ಯಾಕಂದರೆ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಅವರೇ ಕೊಟ್ಟಿದ್ದರು. ಅರ್ಥ ಆಗ್ತಿದೆಯಲ್ವ ಮಕ್ಕಳೇ. ಈಗ ಬಿ ಸಿ ಸ್ಕ್ವೇರ್ ಹಾಗೆ ಇರಲಿ ಇಸ್ ಈಕ್ವಲ್ ಟು 2AD ಸ್ಕ್ವೇರ್ ಕೂಡ ಹಾಗೆ ಇರುತ್ತೆ, ಪ್ಲಸ್ ಡಿ ಸಿ ಸ್ಕ್ವೇರ್ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ, ಸೊ 2DC ಸ್ಕ್ವೇರ್ ಆಯಿತು, ಕೂಡ್ಕೊಂಡಿದ್ದೀವಿ ಮಕ್ಕಳೇ. ಓಕೆನಾ. ಈಗ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2AD ಸ್ಕ್ವೇರ್ ಹಾಗೆ ಇರುತ್ತೆ. ಈ ಡಿ ಸಿ ಸ್ಕ್ವೇರ್ನ ತೆಗೆದು ನಾವು ಎ ಡಿನೇ ಬರೋ ಹಾಗೆ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಎ ಡಿನೇ ಬರಬೇಕು ಅಂತಂದರೆ ಎ ಡಿ ಮಾತ್ರ ಉಳ್ಕೊಂಡಿರಬೇಕು. ಇದನ್ನು ಡಿ ಸಿನ ಹೇಗೆ ಬರ್ಕೋಬೋದು ನೋಡಿ ಮಕ್ಕಳೇ, ಪ್ಲಸ್ 2 ಹಾಗೆ ಇರಲಿ, ಡಿ ಸಿನ ಇನ್ ಟರ್ಮ್ಸ್ ಆಫ್ ಬಿ ಸಿನಲ್ಲಿ ವ್ಯಕ್ತಪಡಿಸೋಣ ಮಕ್ಕಳೇ. ಬಿ ಸಿನಲ್ಲಿ ಹೇಗೆ ವ್ಯಕ್ತಪಡಿಸೋದು ನೋಡಿ, ಡಿ ಸಿ ಅನ್ನೋದು ಬಿ ಸಿಯ ಅರ್ಧ ಇರುತ್ತಲ್ವ ಇದು, ಏಕೆಂತಂದರೆ ಡಿ ಸಿ ಎಷ್ಟಿರುತ್ತೋ ಬಿ ಡಿ ಕೂಡ ಅಷ್ಟೇ ಇದೆ, ಇವೆರಡು ಸೇರಿಕೊಂಡು ಬಿ ಸಿ ಆಗುತ್ತೆ. ಅಂದಮೇಲೆ ಡಿ ಸಿ ಎಷ್ಟಿರುತ್ತೆ, ಬಿ ಸಿಯ ಅರ್ಧ ಇರುತ್ತೆ. ಡಿ ಸಿ ಬಿ ಸಿಯ ಅರ್ಧ ಇರುತ್ತೆ. ಡಿ ಸಿನ ಬಿ ಸಿ ಬೈ 2 ಅಂತ ಬರ್ಕೊಂಡಿದ್ದೀನಿ. ಕಾರಣ ಏನಪ್ಪ ಅಂದರೆ ಇದಕ್ಕೆ ಬಿ ಸಿ ಎಷ್ಟಿರುತ್ತೆ, ಡಿ ಸಿಯ 2ರಷ್ಟಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ. ಈಗ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2AD ಸ್ಕ್ವೇರ್ ಹಾಗೆ ಇರಲಿ, ಪ್ಲಸ್ 2 ಕೂಡ ಹಾಗೆ ಇರಲಿ. ಇದನ್ನು ಕ್ಯಾನ್ಸಲ್ ಮಾಡಬಾರ್ದು, ಯಾಕೆಂದರೆ 2ಗೆ ಸ್ಕ್ವೇರ್ ಇದೆ. ಈಗ ಬಿ ಸಿಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ 2ಗೆ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ 4 ಆಗುತ್ತೆ. ಓಕೆ. ಈಗ ನೋಡಿ 2 ಇಂದ ಈ 4ನ ಕ್ಯಾನ್ಸಲ್ ಮಾಡ್ಬೋದು, 2 2s ದ ಓಕೆ, ಬಿ ಸ್ಕ್ವೇರ್ ಬೈ 2. ಬಿ ಸಿ ಸ್ಕ್ವೇರ್ ಇಲ್ಲೂ ಇದೆ, ಸೊ ಇದನ್ನ ಈ ಕಡೆ ತೊಗೊಂಬನ್ನಿ ಮಕ್ಕಳೇ. ಬಿ ಸಿ ಸ್ಕ್ವೇರ್ ಮೈನಸ್ ಆಗುತ್ತಲ್ವ ಮಕ್ಕಳೇ, ಮೈನಸ್ ಬಿ ಸಿ ಸ್ಕ್ವೇರ್ ಬೈ 2, ಬಿ ಸಿ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು 2AD ಸ್ಕ್ವೇರ್. ಓಕೆ, ಇಲ್ಲಿ ಕ್ಯಾನ್ಸಲ್ ಆಗೋಗಿರೋದ್ರಿಂದ ಇದಿಷ್ಟು ಟರ್ಮು ಈ ಕಡೆ ತೊಗೊಂಬಂದಿದ್ದೀನಿ. ಈಗ ಇಲ್ಲಿ ನೋಡಿ ಮಕ್ಕಳೇ, 2 ಇಂದ ಇದನ್ನು ಮಲ್ಟಿಪ್ಲೈ ಮಾಡೋಣ, ಅಂದರೆ ಇಲ್ಲೇನು ಇಲ್ಲ ಅಂತಂದರೆ 1 ಇರುತ್ತೆ. 2 ಇಂಟು 1 2, 2 1 ದ 2 ಬಿ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಇಂಟು 1 ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು
2AD² ಹಾಗೆ ಇರಲಿ. ಓಕೆ, ದಟ್ ಇಂಪ್ಲೈಸ್ ನೋಡಿ 2BC² ಮೈನಸ್ BC². ಇಲ್ಲಿ BC² ಅಂದರೆ 1 ಇರುತ್ತೆ, 1BC² ಇರುತ್ತೆ. ಓಕೆ, 2BC² ಮೈನಸ್ 1BC² ದಟ್ ಈಸ್ 1BC². ಓಕೆ, BC² ಇಸ್ ಈಕ್ವಲ್ ಟು ಈ 2ನ ಇಲ್ಲಿಗೆ ಕಳಿಸ್ತಾ ಇದ್ದೀನಿ. 2 ಇಲ್ಲಿ ಭಾಗಿಸ್ತಾ ಇದೆ, ಇಲ್ಲಿ ಬಂದರೆ ಗುಣಿಸುತ್ತೆ. 2 2 4 AD² ಹಾಗೆ ಇರುತ್ತೆ. AD² ನೋಡಿ, ಇಲ್ಲಿ ಇದನ್ನು ಕಳೆದಿದ್ದೀವಿ, BC² ಬಂತು. 2ನ ಇಲ್ಲಿ ಕಳಿಸಿದ್ದೀವಿ, 2 ಇಲ್ಲಿ ಭಾಗಿಸ್ತಾ ಇತ್ತು, ಇಲ್ಲಿ ಬಂದರೆ ಗುಣಿಸಿದೆ. BC² ಇಸ್ ಈಕ್ವಲ್ ಟು 4AD² ನೋಡಿ, BC² ಇಸ್ ಈಕ್ವಲ್ ಟು 4AD² ಅಂತಲೇ ನಾವು ಪ್ರೂವ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಬಂದಿದೆ. ಅರ್ಥ ಆಗಿದೆಯಲ್ವ ಮಕ್ಕಳೇ?